अहं मद्रक्षणगतो मद्रक्षणफलं ततः नमः श्रीपतेरेवेत्यात्मानं निक्षिपेद्बुधः नमः श्रीपतेरेवेत्यात्मानं निक्षिपेत् बुधः यस्याम्य किञ्चन श्रीमन्ननुकूलोऽन्यवर्जितः यस्याम्य किञ्चन श्रीमान् अनुकूलोऽन्यवर्जितः विश्वासप्रार्थनः पूर्वम् आत्मरक्षाभरं त्वयि विश्वासप्रार्थनापूर्वम् आत्मरक्षाभरं त्वयि स्वामिन् स्वशेषं स्ववशं स्वभरत्वेन निर्भरम् स्वामी स्वशेषं स्ववशं स्वभरत्वेन निर्भरम् स्वदत्तस्वधिया स्वार्थं स्वस्मिन् यस्यसि मां स्वयं स्वदत्तस्वधिया स्वार्थं स्वस्मिन् यस्यति मां स्वयम् श्रीमन्नभीष्टवरदत्वामस्मि शरणं गतः श्रीमन्नभीष्टवरदत्वामस्मि शरणं गतः एतद्देहावसाने मां त्वत्पादं प्रापय स्वयम् एतद्देहावसाने मां त्वत्पादं प्रापय स्वयम् त्वच्चेषत्वे स्थिरधियं त्वत्प्राप्त्यैकप्रयोजनम् तच्चेषत्वे स्थिरधियं त्वत्प्राप्त्यैकप्रयोजनम् विशिद्धकाम्यरहितं कुरु मां नित्यकिङ्करम् निषिद्धकाम्यरहितं कुरु मां नित्यकिङ्करम् देवी भूषणहेत्यादिजुष्टस्य भगवन्तव देवी भूषणहेत्यादिजुष्टस्य भगवंस्तव नित्यन्निरपराधेषु कैङ्कर्येषु नियुङ्क्ष्म माम् नित्यं निरपराधेषु कैङ्कर्येषु नियुङ्क्ष माम् नियुङ्क्ष्व मां मदीयञ्च निखिलं चेतना चेतनात्मकम् मां मदीयं च निखिलं चेतना चेतनात्मकम् स्वकैङ्कर्योपकरणं वरद स्वीकुरु स्वयम् स्वकैङ्कर्योपकरणं वरद स्वीकुरु स्वयम् त्वदेकरक्षस्य मम त्वमेव करुणाकर तदेकरक्षस्य मम त्वमेव करुणाकर न प्रवर्तय पापानि प्रवृत्तानि निवर्तय न प्रवर्तय पापानि प्रवृत्तानि निवर्तय कृत्यानां च करणं कृत्यानां वर्जनं च मे अकृत्यानां च करणं कृत्यानां वर्जनं च मे क्षमस्व निखिलं देव प्रणतार्तिहर प्रभो क्षमस्व निखिलं देव प्रणतार्तिहर प्रभो श्रीमन्नियतपञ्चाङ्गं मद्रक्षणभरं भरार्पणम् श्रीमान्यत पञ्चाङ्गं मद्रक्षणभरार्पणम् अचीकरस्वयं स्वस्मिन् अतोऽहमिह निर्भरः अचीकरत् स्वयं स्वस्मिन् अतोऽहमिह निर्भरः ಎರಡು ಶ್ಲೋಕ ಮೂರನೇ ಶ್ಲೋಕ ಮೇಲೆ ಅರ್ಥ ಮಾಡಿದೆ ಸ್ವಾಮಿನ್ ಸ್ವಶೇಷಂ ಸ್ವವಶಂ ಆಯ್ತಾ ಇದು ಸ್ವಭರತ್ವೇ ನಿರ್ಭರಂ ಸ್ವದತ್ತ ಸ್ವದಿಯಾ ಸ್ವಾರ್ಥಂ ಸ್ವಸ್ಮಿನ್ ಯಸ್ಯಸಿ ಮಾಂ ಸ್ವಯಂ ಇದು ಮೇಲಿನ ಅರ್ಥ ಹೇಳಿದ್ವಿ ಅನ್ಸಿದೆ ಪೂರ್ತಿ ಮುಗಿದಿಲ್ಲ ಇದು ಇದರಲ್ಲಿ ಇದು ಮೂರನೇ ಶ್ಲೋಕದಲ್ಲಿ ಪೂರ್ಣವಾಗಿ ಸಾತ್ವಿಕ ತ್ಯಾಗವನ್ನ ಸ್ವಾಮಿ ಹೇಳಿದ್ದಾರೆ ಯಾಕೆಂದ್ರೆ ನಾವು ಏನು ಮಾಡಿದ್ರು ಅದನ್ನ ಸಾತ್ವಿಕ ತ್ಯಾಗದಿಂದಾನೇ ಮಾಡಬೇಕು ಅನ್ನೋದು ಇದು ನಮ್ಮ ಸಿದ್ಧಾಂತ ಅಲ್ಲ ಭಗವಂತ ಗೀತೆಯಲ್ಲೇ ನೇರವಾಗಿ ಹೇಳಿದ್ದಾನೆ ಕರ್ತೃತ್ವ ಮತ್ತೆ ಫಲ ಮತ್ತು ಸಂಘ ಇದನ್ನ ಮಮತಾ ತ್ಯಾಗದಿಂದಾನೇ ಏನು ಕೆಲಸವನ್ನು ಮಾಡಬೇಕು ಅನ್ಬಿಟ್ಟು ಅಂತ ಯಾಕಂದ್ರೆ ಆವಾಗ ತಾನು ನಮಗೆ ಅಂಟೋದಿಲ್ಲ ಅವಾಗ ಏನಂದ್ರೆ ಆ ಕೆಲಸದಲ್ಲಿ ಬರುವ ಯಾವ ಒಂದು ಫಲವಾಗ್ಲಿ ಅಲ್ಲಿಂದ ಬರುವ ಒಂದು ಯಾವುದೋ ನಮಗೆ ಅಂಟೋದಿಲ್ಲ ಅದೇ ಬೇಕಾಗಿರೋದು ಮುಮುಕ್ಷುಗಳಿಗೆ ಮುಮುಕ್ಷು ಅಲ್ಲದೆ ಇದ್ದವರಿಗೆ ಏನಾದ್ರು ಮುಮುಕ್ಷುಗಳಿಗೆ ಬೇಕಾಗಿದ್ದು ಮುಖ್ಯವಾಗಿ ಅದೇನೆ ಅದರಿಂದ ಇಲ್ಲಿ ಹೇಳ್ತಾರೆ ಅದನ್ನ ಏನ್ ಮಾಡಿದ್ರು ಶರಣಾಗತಿ ಮಾಡೋದು ಸಹ ಇಲ್ಲಿ ಸ್ವಾಮಿ ಅದನ್ನ ಹೇಳ್ತಾರೆ ಅದಕ್ಕೆ ಇಲ್ಲಿ ಇದನ್ನ ಸಂಸ್ಕೃತ ಹೇಳೋದ್ನೆಲ್ಲ ಗೊತ್ತಿಲ್ಲ ನನಗೆ ಇದರಲ್ಲಿ ಏನಂದ್ರೆ ಇದರಲ್ಲಿ ಹೇಳ್ತಾರೆ ತೃತೀಯ ಪದ್ಯ ಹೇಳ್ತಾರೆ ಸಾಂಗಂ ಆತ್ಮರಕ್ಷಾಪರಚ ನಿವೃತ್ಯ ಧರ್ಮ ಸಾಧಾರಣ್ಯ ಪ್ರಾಪ್ತ ಫಲ ಸಂಗಂ ಅದು ಹೇಳ್ತಾರೆ ಅದಕ್ಕೆ ಕೃತತ್ವ ತ್ಯಾಗ ಪೂರ್ವಂ ಅನುಷ್ಠೇಯಂ ಇತ್ಯಾಹ ಅಂತ ಹೇಳಿದೆ ಇದ್ರಲ್ಲಿ ಏನಂದ್ರೆ ನಿವೃತ್ತಿ ಧರ್ಮ ಬೇಕು ನಮಗೆ ಪ್ರವೃತ್ತಿ ಧರ್ಮ ಯಾಕಂದ್ರೆ ಮುಮುಕ್ಷುಗಳಿಗೆ ಪ್ರವೃತ್ತಿ ಧರ್ಮ ಅದಕ್ಕೆ ಪ್ರವೃತ್ತಿ ಧರ್ಮದಲ್ಲಿ ಬಿಡೋದಕ್ಕಾಗದೆ ಪೂರ್ಣವಾಗಿ ಪ್ರವೃತ್ತಿ ಧರ್ಮದಲ್ಲಿ ಇದ್ರೂ ಹೇಗೆ ತಾವರೆ ಎಲೆ ನೀರು ತಾವರೆ ಎಲೆಗೆ ಅಂಟುಕೊಳ್ಳೋದಿಲ್ವೋ ಆ ಥರ ಇರಬೇಕು
ನಿವೃತ್ತಿ ಧರ್ಮವೇ ನಾವು ಮುಖ್ಯವಾದದ್ದು. ನಿವೃತ್ತಿ ಧರ್ಮವನ್ನಕ್ಕೆ ಅನುಸರಿಸ್ಕೊಂಡೋದೇ ಮೋಕ್ಷೋಪಾಯಕ್ಕೆ ಉಪಾಯ ಬರುತ್ತೆ. ಈಗ ಎಲ್ಲ ಪ್ರಪನ್ನರು ಶರಣಾಗತಿ ಮಾಡ್ಕೊಂಡ್ಬಿಟ್ರೆ ನಿವೃತ್ತಿ ಧರ್ಮದಲ್ಲೇ ಇರ್ತಾರೆ ಅಂತ ಅದು ಹೇಳಬೇಕಾಗಿಲ್ಲ. ಅದರಿಂದ ಏನು ಮಾಡಿದ್ರು ಸಹ ಅದನ್ನು ಹೇಳ್ತಾರೆ. ಪ್ರತಿಯೊಂದು ಸಹ ಅವನು ಏನು ಈಗ ಹಿಂದೆ ಎರಡನೇ ಶ್ಲೋಕದಲ್ಲಿ ಶರಣಾಗತಿ ಮಾಡಿದ್ರು, ಅದನ್ನು ಹೇಳ್ತಾರೆ ಇಲ್ಲಿಗೆ. ಅದಕ್ಕೆ ಮುಂದೆ ಮಾಡ್ತಾರೆ. ಇದು ಹೇಳ್ತಾರೆ ಸ್ವಾಮಿನ್ ಅಂತ ಹೇಳಿ ಸಂಬೋಧನ, ಸ್ವಾಮಿನ್ನೋ ಸಂಬೋಧನ. ಇದೇ ಶ್ಲೋಕ ರಹಸ್ಯ ತ್ರಯಸ ಬರುತ್ತೆ, ಅದು ಆಮೇಲೆ ಹೇಳ್ತೀನಿ ಅದನ್ನು. ಇದಕ್ಕೆ ಇಲ್ಲಿ ಸ್ವಾಮಿನ್ನೋ ಸಂಬೋಧನ, ಇಲ್ಲಿ ಮಧ್ಯಮ ಪುರುಷದಲ್ಲಿ ಹೇಳ್ತಾ ಇದ್ದಾರೆ. ದೇವರಿಗೆ ಇವರಿಗೆ ಸಂಬೋಧನೆ ಮಾಡ್ತಾ ಇದ್ದಾರೆ, ದೇವ್ರನ್ನ ಅಡ್ರೆಸ್ ಮಾಡ್ತಾ ಇದ್ದಾರೆ. ದೇವರಿಗೆ ಸಂಬೋಧನೆ ಸ್ವಾಮಿನ್ ಅಂದ್ರೆ ಭಗವಂತನೇ ಅಂದ್ಬಿಟ್ಟು ಅಂತ. ಅದಕ್ಕೆ ಈಗ ಸ್ವಶೇಷಂ ಸ್ವವಶಂ, ನಾನು ಎಲ್ಲವೂ ಸಹ, ನಾವು ಶೇಷತ್ವವು ಸಹ ಸ್ವಶೇಷ ಅವನಿಗೆ ಸೇರಿಸಿದ್ದು. ಅವನಿಗೆ ಅಂದರೆ ಬೇರೆ ಯಾರಿಗೂ ಶೇಷತ್ವ ಅಲ್ಲ, ಸ್ವಶೇಷತ್ವ ಅದು ಸಹ ಅವನಿಗೆ ಸೇರಿದೆ, ಸ್ವಶೇಷತ್ವ. ಅದಕ್ಕೆ ಸ್ವವಶಂ, ನಾವು ವಶರೋ ಬೇರೆ ಯಾರಿಗೂ ವಶರಲ್ಲ, ಭಗವಂತನಿಗೆ ಮಾತ್ರ ವಶರಾಗಿದ್ದೀವಿ. ಸ್ವವಶಂ ಇದು ಭಗವಂತ ಅಂತ ಹೇಳ್ತದ. ನೀನು ನಿನಗೆ ದಾಸನಾದ ನನ್ನಿಂದ, ನಿನಗೆ ವಶನಾದ ನನ್ನಿಂದ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಅದು ಹೇಳ್ತಾರೆ, ಅದು ಸ್ವದತ್ತ ಸ್ವಧಿಯ, ಸ್ವಪರತ್ವ ನಾವು ಕಡೆ ಬರೋಣ. ಸ್ವದತ್ತ ಸ್ವಧಿಯ, ಇದು ನಮಗೆ ಕೊಟ್ಟಂತ ಧಿಯ. ಎಂತ ಧಿಯ? ಬುದ್ಧಿ. ಏನು ಬುದ್ಧಿ ಅಂದ್ರೆ ನಿವೃತ್ತಿ ಧರ್ಮದಲ್ಲಿ, ಪ್ರವೃತ್ತಿ ಧರ್ಮವನ್ನ ಬಿಟ್ಟು ನಿವೃತ್ತಿ ಧರ್ಮದಲ್ಲಿ ನೀವು ತೊಡಗಿಸ್ಕೊಳ್ಳಿ ಅಂತ ಒಂದು ಬುದ್ಧಿಯನ್ನು, ಏನು ಬುದ್ಧಿಯನ್ನು ಕೊಟ್ಟಿಯೋ ಆ ಬುದ್ಧಿನ ಭಗವಂತ ನಮಗೆ ನೇರವಾಗಿ ಉಂಟು ಮಾಡಬೇಕಾದ್ರೆ ಏನು ಮಾಡ್ತಾನೆ? ಒಂದು ಆಚಾರ ಸಂಶ್ಲೇಷಣೆ ಉಂಟು ಮಾಡ್ತಾನೆ. ಆಚಾರ ಸಂಶ್ಲೇಷಣೆಯಿಂದ ಅವರಲ್ಲಿ ಮಾಡಿದಂಥ ಕಾಲಕ್ಷೇಪಗಳು, ಬೋಧನೆಗಳಿಂದ ಕೇಳಿ ಆಗ ಪ್ರವೃತ್ತಿ ಧರ್ಮದ ಆಸೆ ತಗ್ಗಿ ನಿವೃತ್ತಿ ಧರ್ಮದಲ್ಲಿ ಮನಸ್ಸು ಹೋಗುತ್ತೆ. ಆ ಧಿಯ ಅಂದ್ರೆ ಬುದ್ಧಿ. ಆ ಬುದ್ಧಿ ಸಹ ಸ್ವಧಿಯ, ನಿನ್ನಿಂದಲೇ ಕೊಡಲ್ಪಟ್ಟದ್ದು. ಅದು ಸಹ ನಾನಾಗಿ ಏನು ಉಂಟು ಮಾಡ್ಕೊಂಡಿದ್ದಲ್ಲ. ಆ ಧಿಯ ಸಹ ಭಗವಂತನೇ, ನೀನೇ ನನಗೆ ಸ್ವಾಮಿ, ನೀನೇ ನನಗೆ ಶರಣ್ಯ ಅಂತ ಬುದ್ಧಿ ಏನಿದೆಯೋ ಅದು ಸಹ ಸ್ವದತ್ತ ಸ್ವಧಿಯ, ನಿನ್ನಿಂದ ಕೊಡಲ್ಪಟ್ಟಂತಹ ನಿನ್ನ ಬಗ್ಗೆಯ ಆದಂಥ ಧಿಯ ಅಂದ್ರೆ ಈ ಬುದ್ಧಿ ಇದೆಯಲ್ಲ ಅದು. ಅದಕ್ಕೆ ಅದು ಕೂಡ ಸ್ವಾರ್ಥಂ. ಅದಕ್ಕೂ ಇಲ್ಲಿ ಸ್ವಾರ್ಥಂ ಅಂತ ನಾವು ಕನ್ನಡದಲ್ಲಿ ಸ್ವಾರ್ಥಿಗಳು ಅಂತ ಹೇಳ್ತಾ, ಆ ಅರ್ಥದಲ್ಲ ಇಲ್ಲಿ. ಅದು ಯಾವಾಗಲೂ ಮಾತಲ್ಲಿ ಬರ್ತಾ ಅದ್ರ ಕಡೆಗೆ ಆ ಥರ ಆಗಿದೆ. ಸ್ವ ಅರ್ಥಂ ಅಂತ. ಅದಕ್ಕೆ ನಿನಗೋಸ್ಕರವೇ ಅಂದ್ರೆ ಭಗವಂತನಿಗೆ ಏನು ಅಂದ್ರೆ ಎಲ್ಲಾ ಚೇತನರು ಉದ್ಧಾರ ಆಗಬೇಕು, ನನ್ನ ಬಳಿಗೆ ಬರಬೇಕು ಅನ್ನೋದು ಅವನ ಉದ್ದೇಶ. ಅದರಿಂದ ಸ್ವ ಅರ್ಥಂ ಸ್ವಾರ್ಥಂ, ನಿನ್ನ ಒಂದು ಇದ್ರ ಪ್ರಕಾರನೇ ಅದಕ್ಕೆ ಹಾಗಾಗಿ ಇದು ಮಾಮ್ ಇದೆಯಲ್ಲ ಕಡಿತಲ್ಲ, ಅದು ಸ್ವಭರತ್ವೇನ ನಿರ್ಭರಂ ಅಂದ್ರೆ ನನ್ನ ಭಾರವನ್ನ ನಿನ್ನಲ್ಲಿ ಕೊಟ್ಟು ನಿರ್ಭರನಾಗೋದಕ್ಕೆ. ಆ ಭಾರವು ಏನದು? ಸ್ವಭರತ್ವೇನ, ನೀನೇ ವಹಿಸ್ಕೊಳ್ತಾ ಇದೀಯ ಭಾರವನ್ನ. ನನ್ನ ಭಾರವನ್ನ ನೀನೇ ವಹಿಸ್ಕೊಳ್ತಾ ಇದೀಯ. ನಾವು ಕೊಡೋದಕ್ಕೆ ಯಾರು? ಅವನೇ ಆಯ್ತು ನಿನ್ನ ಭಾರವನ್ನು ಕೊಡುವಂತ ಎಲ್ಲ ಚರ್ಮ ಶ್ಲೋಕಗಳು ಹೇಳಿದಾನಲ್ಲ. ಹಾಗಾಗಿ ಸ್ವಭರತ್ವೇನ ಮಾಡಿ ನನ್ನ ನಿರ್ಭರ ಮಾಡ್ತೀಯಲ್ಲ, ಮಾಡುವಂತಹ ಅದಕ್ಕೆ ನಂತವರಿಗೆ ಸ್ವಸ್ಮಿನ್ ನ್ಯಸ್ಯಸಿ, ಸ್ವಸ್ಮಿನ್ ನೀನೇ, ನಿನ್ನಲ್ಲಿ, ನ್ಯಸ್ಯಸಿ ಇಡಿಸಲ್ಪಟ್ಟಿದ್ದೀಯ, ನನ್ನಿಂದ ಇಡಿಸಲ್ಪಟ್ಟಿದ್ದೀಯ ನೀನೆ. ಸ್ವಸ್ಮಿನ್ ನಿನ್ನಲ್ಲೇ, ನ್ಯಸ್ಯಸಿ ಅಂದ್ರೆ ನ್ಯಾಸವನ್ನ ಮಾಡೋ ಥರ ಮಾಡಿದ್ದೀಯ. ಅದಕ್ಕೆ ಮಾಂ ಸ್ವಯಂ, ನಾನು ಸಹ ಇದೆಯಲ್ಲ ನಿನ್ನಲ್ಲಿ ಸ್ವಯಂ, ನಿನ್ನಲ್ಲಿ ನಾನು ನ್ಯಾಸವನ್ನು ಮಾಡೋ ಥರ ಎಲ್ಲವನ್ನು ನೀನೇ ಮಾಡಿದ್ದೀಯಾ. ಇಲ್ಲಿ ಎಲ್ಲವೂ ಸಹ ನೋಡಿ, ಕರ್ತೃತ್ವ ಇಲ್ಲ, ಆಮೇಲೆ ಸಂಘವೂ ಇಲ್ಲ, ಅದರಲ್ಲಿ ನಮಗೆ ಫಲವೂ ಇಲ್ಲ. ಎಲ್ಲವೂ ಸಹ ಭಗವಂತನಿಗೆ ಎಲ್ಲ ಸ್ವಸ್ಮಿನ್ ಸ್ವಶೇಷಂ 9 ಸ್ವ ಬರುತ್ತೆ ಇದರಲ್ಲಿ. ಎಲ್ಲವೂ ಅದನ್ನ ಹೇಳ್ತಾರೆ. ಅದನ್ನೇ ಈಗ ಹೇಳ್ತಾರೆ. ಅದಕ್ಕೆ ಸ್ವಶೇಷಂ ಅಂದ್ರೆ ಸ್ವಸ್ವಂ ಅಂತ. ಸ್ವಸ್ವಂ ನಿನಗೆ ಸೇರಿದಂತ ನಾವು ಸ್ವಶೇಷರು ಅದು ಅಂತ. ಅದಕ್ಕೆ ನಿರುಪಾಧಿಕ ಅನ್ಯ ಹೇಷಭೂತ ಅಂತ ಹೇಳ್ತಾರೆ. ಅನ್ಯಾರ್ಹ ಶೇಷಿಭೂತ, ಇನ್ಯಾರಿಗೂ ಶೇಷನಾಗದ ಅರ್ಹತೆ ಇಲ್ಲ ಈ ಜೀವಕ್ಕೆ, ಭಗವಂತನೊಬ್ಬರಿಗೆ. ಅದರಿಂದ ಸ್ವಸ್ವಂ ಅನ್ನೋದು ಸ್ವಶೇಷಂ ಅಂತ ಹಾಕಿದ್ರು. ಅದನ್ನ ಅದಕ್ಕೆ ಸ್ವವಶಂ, ಇದು ಬೇರೆ ಯಾರಿಗೂ, ಅನ್ಯರಿಗೆ ಯಾರಿಗೂ ವಶರ. ಎಲ್ಲದರಲ್ಲೂ ಎರಡೆರಡು ಅರ್ಥ ಬರುತ್ತೆ. ಸ್ವವಶಂ ಅಂದ್ರೆ ಭಗವಂತನಿಗೆ ವಶರು, ಇನ್ ಬೇರೆಯವ್ರಿಗಲ್ಲ ಅಂತಾಗೆ. ಅದನ್ನ ಹೇಳ್ತಾ ಅದಕ್ಕೆ ಸ್ವವಶಂ. ಅದಕ್ಕೆ ಪರಮಶೇಷಿಯಾದ ನೀನೇ. ಅದಕ್ಕೆ ಶ್ರೇಯಃಪತೆ, ಪರಮಶೇಷ ನೀನೇ ಶ್ರೇಯಃಪತೆ, ನ ಅನ್ಯ, ಎಲ್ಲದಕ್ಕೂ ಸೇರಿಸಬೇಕು. ಅದಕ್ಕೆ ಸ್ವವಶಂ ಅದಕ್ಕೆ ಸ್ವಾಧೀನಂ ನಿಯಮ. ಅದಕ್ಕೆ
ಸ್ವನಿಯಮಂ ಅಪಿ ಅತ್ಯರ್ಥ ಅಂದರೆ ನಿನ್ನ ಅಧೀನನಾಗಿ ನಿನ್ನ ಒಂದು ಆಜ್ಞೆಗೆ ಒಳಲ್ಪಟ್ಟಿದ್ದು ಭಗವಂತ ಅಂತರ್ಯಾಮಿಗಿದಾನಲ್ಲ ಅವನು ಸ್ವನಿಯಮಂ ಅಂತಃ ಪ್ರವಿಷ್ಟ ಶಾಸ್ತಾ ಜನ ನಾಗಂ ಸರ್ವ ಆತ್ಮ ಶ್ರುತಿನೇ ಹೇಳ್ಕೊಡ್ತು ಅಂತಃ ಪ್ರವಿಷ್ಟ ಸರ್ವ ಆತ್ಮ ಜನಾನಾಂ ಅಂದ್ರೆ ಎಲ್ಲ ಆತ್ಮ ಶಾಸ್ತ ಅಂದ್ರೆ ನಿಯಮನಿಸುವವನು ಅಂತ ಅದನ್ನೇ ಹೇಳ್ತಾರೆ. ಹಾಗೆ ಸ್ವನಿಯಮಂ ಇತ್ಯರ್ಥ ನಿನ್ನಿಂದಲೇ ನೇಮಿಸಲ್ಪಟ್ಟವನು ಆ ಭಗವಂತ ನಮಗೆ ನೇಮಿಸಲ್ಪಟ್ಟ ಏನು ಅಂದ್ರೆ ಹೋಗಿ ನನ್ನಲ್ಲಿ ನೀನು ಶರಣಾಗತಿ ಮಾಡುವಂತ ಅದು ಅವನೇ ಮಾಡಿದ್ದು. ಅದಕ್ಕೆ ಸ್ವದತ್ತ ಸ್ವದೀಯ ನಿನ್ನಿಂದಲೇ ಕೊಟ್ಟಲ್ಪಂತ ಧಿಯ ಸ್ವದಂದ ಸ್ವದೀಯ ಸ್ವದೀಹಿ ಸ್ವವಿಷಯಾದೀಹಿ ಅಂದಾಗ ಸ್ವದೀಹಿ ಅಂದ್ರೆ ಸ್ವವಿಷಯಾದೀಹಿ ನಿನ್ನ ಬಗೆ ವಿಷಯದಲ್ಲಿ ಕೊಟ್ಟಂತ ಬುದ್ಧಿ ಅದು ಏನು ಅಂದ್ರೆ ಭರನ್ಯಾಸ ರೂಪಂ ಭರನ್ಯಾಸ ಮಾಡ್ಕೊಳ್ಳೋ ಇದೆಯಲ್ಲ ಇಯಂ ಅದಕ್ಕೆ ಭಗವದ್ವಿಷಯಾದೀಹಿ ಭಗವಂತನಲ್ಲಿ ಶರಣಾಗತಿ ಮಾಡ್ಕೋಬೇಕು ಅನ್ನೋ ಬರುವ ಧಿ ಇದೆಯಲ್ಲ ಬುದ್ಧಿ ಇದೆಯಲ್ಲ ಅದು ಆಧೀನ ಅದು ಓದಿ ಸಾಚ ಶ್ರೇಣೈವ ಭಗವತ ದತ್ತ ಅದು ಸಹ ನಿನ್ನಿಂದಲೇ ಕೊಡಲ್ಪಟ್ಟದು. ಹೇಗೆಂದ್ರೆ ಆಚಾರ್ಯ ಮುಖೇನ ಹೇಗೆ ಭಗವಂತ ಕೊಟ್ಟ ಅನ್ನೋದಕ್ಕೆ ಅದ್ಭುತವಾಗಿ ಯಾಕೆಂದ್ರೆ ಹೇಳ್ತಾರೆ ನೇರವಾಗಿ ಹೇಗೆ ಬಂತ ಅಂದ್ರೆ ಎಲ್ಲಿಂದ ನಮಗೆ ಶುರುವಾಗ್ತಾನೆ ಭಗವಂತ ಅನ್ನೋದಕ್ಕೆ ಹೇಳ್ತಾರೆ. ಕಾರಣ ಕಳೇಬರ ಪ್ರಧಾನ ಜಾಯಮಾನ ಕಾಲ ವೀಕ್ಷಣ ಯಾದೃಚ್ಛಿಕ ಸುಕೃತ ಆಚಾರ್ಯ ಪ್ರಾಪಣಾದಿದ್ವಾರ ಭಗವತೈವ ಸಂಪಾದಿತತ್ವಾತ್ ಅಂತ ಅಂದ್ಬಿಟ್ಟು ಅಂದ್ರೆ ಮೊದಲು ಕರ್ಣ ಕಳೇಬರನ್ನು ಕೊಡ್ತಾನೆ ಜೀವಾತ್ಮ ಒಂದು ಕೂಡಲೇ ನಮಗೊಂದು ಬೇಕಲ್ಲ ಕರ್ಣ ಕಳೇಬರ ಬೇಕಲ್ಲ ದೇಹಗಳು ಅಂಗಗಳು ಎಲ್ಲ ಬೇಕಲ್ಲ ಇದು ಕರ್ಣ ಕಳೇಬರ ಅಂತ ಹೆಸರು. ಈ ಕರ್ಣ ಕಳೇಬರಗಳನ್ನ ಕೊಡ್ತಾನೆ ಮೊದಲು ಅದು ಸಹ ಭಗವಂತ ಅವನೇ ಕೊಟ್ಟಿದ್ದು ಅವನು ಮಾಡೋ ಉಪಕಾರಗಳೆಲ್ಲ ಬರುತ್ತೆ ಅದಕ್ಕೆ. ಆಮೇಲೆ ಜಾಯಮಾನ ಕಾಲದಲ್ಲಿ ಕಟಾಕ್ಷ ಆ ಜಾಯಮಾನ ಕಟಾಕ್ಷ ಈಕ್ಷಣ ಅಂತಾರೆ ಜಾಯಮಾನ ಕಾಲ ಈಕ್ಷಣ ಜಾಯಮಾನ ಕಟಾಕ್ಷ ಆ ಸಮಯದಲ್ಲಿ ಭಗವಂತ ಈ ಜನ್ಮದಲ್ಲಿ ಉದ್ಧಾರ ಮಾಡಬೇಕು ಅಂದ್ರೆ ಆಗ ಈಕ್ಷಣ ಮಾಡ್ತಾನಂತೆ ನಮ್ಮ ಒಳಗಡೆ ಇರುವ ಭ್ರೂಣವನ್ನ ಆ ಜಾಯಮಾನ ಈಕ್ಷಣ ಬಂದ್ರೆ ಜಾಯಮಾನ ಕಟಾಕ್ಷ ಆಗ್ಬಿಡುತ್ತೆ ಅದಕ್ಕೆ. ಆಮೇಲೆ ಯಾದೃಚ್ಛಿಕ ಸುಕೃತ ನಾವು ಯಾವುದೋ ಮಾಡಿದಂತ ಒಂದು ಒಳ್ಳೆಯ ಕೆಲಸವನ್ನ ತನಗೋಸ್ಕರ ಅವನ್ನ ನಾವು ಉದ್ದೇಶಪೂರ್ವಕ ಮಾಡದೇ ಇದ್ರು ಯಾದೃಚ್ಛಿಕವಾಗಿ ಮಾಡಿದಂತ ಒಂದು ಒಳ್ಳೆ ಕೆಲಸವನ್ನ ಅದನ್ನ ಒಂದು ತನ್ನ ವ್ಯಾಜವಾಗಿ ಇಟ್ಕೊಂಡು ಮಾಡ್ತಾನಂತೆ ಅವನು ಭಗವಂತ. ಆಚಾರ್ಯ ಪ್ರವಣ ಒಂದು ಒಳ್ಳೆ ಆಚಾರ್ಯನ ನಮಗೆ ಕೊಡ್ತಾನಂತೆ ಅವನಿಗೆ. ಅದರಿಂದ ಏನಾಯ್ತು ಪ್ರವಣದಿ ದ್ವಾರ ಒಂದು ಸಲ ಆಚಾರ್ಯ ಕೈಗೆ ಬಂದ್ಬಿಡ್ತು ಅಂತ ಅಂದ್ರೆ ಅವರು ಆ ಮಣ್ಣನ್ನ ಒಂದು ಮಣ್ಣನ್ನ ಕುಂಬಾನ ಕೈ ಕೊಟ್ರೆ ಹೇಗೆ ಅವನು ಮಡಿಕೆ ಮಾಡ್ಬೋದು ಕುಡಿಕೆ ಮಾಡ್ಬೋದು ಇಲ್ಲ ಅಂದ್ರೆ ವಿಗ್ರಹಗಳು ಮಾಡುವವರು ಅದನ್ನು ಮಾಡ್ಬೋದು. ಆ ತರ ಆಚಾರ್ಯರು ನಮ್ಮನ್ನ ತಿದ್ದುತ್ತಾರೆ. ಆ ತರ ಆಚಾರ್ಯ ಪ್ರವಣಾದಿ ದ್ವಾರ ಭಗವತೈವ ಸಂಪಾದಿತತ್ವಾತ್ ಇದು ಸಹ ಅದು ಎಲ್ಲವೂ ಭಗವಂತನೇ ಕೊಟ್ಟಿದ್ದು ನಮಗೆ ಗೊತ್ತಾಗ್ತಾ ಇಲ್ಲ ತರ ಮೇಲೆ. ಈಗ ನೋಡಿ ನಾವು ನಮ್ದು ಹಿಂದಿನ ಎಲ್ಲ ಯೋಚನೆ ಮಾಡ್ಕೊಂಬನ್ನಿ ನಾವು ಯಾವ ತರ ಇದ್ದು ಹೇಗೆ ಬಂದಿದ್ದೀವಿ ಅಂತ ಎಲ್ಲವೂ ಸಲ ಅವಾಗ ನಮಗೆ ಹೇಗೆ ಭಗವಂತ ಯಾವ್ದು ಎಲ್ಲವನ್ನೂ ಕೊಟ್ಟ ಅಂತ ಆಶ್ಚರ್ಯವಾಗುತ್ತೆ ನಮಗೆ. ಆ ಸಮಯದಲ್ಲಿ ಗೊತ್ತಾಗೋದಿಲ್ಲ ನಮಗೆ. ಕರ್ಣ ಕಳೇಬರದಿಂದ ಹಿಡಿದು ಇಲ್ಲಿಯವರೆಗೆ ನೋಡಿ ಎಲ್ಲವೂ ಭಗವಂತ ಮಾಡಿರೋಂಥ ಉಪಕಾರವೇ ನಮಗೆ. ಅದಕ್ಕೆ ಯಾವುದೂ ನಮ್ಮದಲ್ಲ, ನಾವಾಗೆ ದೇಹವನ್ನು ತಗೊಳ್ಲಿಲ್ಲ, ನಮಗಾಗಿ ಬುದ್ಧಿ ಎಲ್ಲವೂ ಭಗವಂತ ಕೊಟ್ಟದ್ದೇ. ಅದರಿಂದ ಆ ಒಂದು ಕೃತಜ್ಞತಾ ಭಾವ ಇರೋಕ್ಕೋಸ್ಕರ ಅಂತ ಅದಕ್ಕೋಸ್ಕರನೇ ಸಾತ್ವಿಕ ತ್ಯಾಗ ಅಂತ ಇಟ್ಟರು ನಮ್ಮಲ್ಲಿ ಆ ಸಾತ್ವಿ ಮಾಡೋದಂತ. ಅದರಿಂದ ಅದಕ್ಕೆ ಕಡೆಗೆ ಸ್ವಯಮೇವ ಕಡೆಗೆ ಪರಪ್ರಾರ್ಥನಾ ವಿನಾ ಭರನ್ಯಾಸ ಅವನಿಗೆ ಒಂದು ವ್ಯಾಜ ಬೇಕಲ್ಲ, ಅದರಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ಬೇಕು. ಅದಕ್ಕೆ ಪರಪ್ರಾರ್ಥನಾ ಅಂದ್ರೆ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡ್ಬೇಕಲ್ಲ. ಅದಕ್ಕೆ ಹತ್ರ ಭರನ್ಯಾಸೆ ಸ್ವಪ್ರಯೋಜನಾಯ ನಿರ್ಭರಂ. ಹಾಗಾಗಿ ಏನಾಗುತ್ತೆ ಆಚಾರ್ಯ ಮೂಲಕೋಪದೇಶದಿಂದ ನಾವು ಸ್ವಪ್ರಯೋಜನಾಯ ನಿರ್ಭರಂ ಈ ಸ್ವಪ್ರಯೋಜನ ನಮ್ಗೆ ಹೇಳಿದ್ದಲ್ಲ ಭಗವಂತನ ಯಾಕೆಂದ್ರೆ ಅವನು ಈ ಚೇತನ ನನ್ನ ಬಳಿಗೆ ಬರಬೇಕು ಅಂತ ಒಂದು ಪ್ರಯೋಜನ ಮನಸ್ಸಲ್ಲಿ ಸಂಕಲ್ಪ ಮಾಡಿರ್ತಾನಲ್ಲ, ಆ ಪ್ರಯೋಜನಕ್ಕೆ ಸ್ವಪ್ರಯೋಜನಾಯ. ಅದರಿಂದ ಏನಾಯ್ತಾನೆ ಈ ನಮ್ಮ ಭಾರವನ್ನು ಅವನು ತಗೊಳ್ತಾನೆ. ಅದರಿಂದ ನಾವೇನಾಗ್ತೀವಿ ಭರನ್ಯಾಸ ಆದ ತಕ್ಷಣ ನಿರ್ಭರರಾಗ್ತೀವಿ. ಭರನ್ಯಾಸ ಕೊಟ್ಟ ಮೇಲೆ ಭಗವಂತ ಕೊಟ್ಟ ಮೇಲೆ ನಿರ್ಭರರಾಗ್ತೀವಿ. ನಮ್ಮ ತಲೆಯ ಮೇಲೆ ಇರುವ ಒಂದು ಭಾರ ಒಂದು 10-25 kg ಭಾರ ಇತ್ತು ಇಟ್ಕೊಳ್ಳಿ, ಯಾರೋ ಬಂದು ತಗೊಂಡ ತಕ್ಷಣ ಆಹಾ ಅನ್ಸುತ್ತಲ್ಲ, ಆ ಥರ ಭಗವಂತ ನಮ್ಮ ತಲೆಯರ ಭಾರವನ್ನು ತಗೊಂಡ್ಬಿಟ್ಟ. ಭಾರ ಈಗ ಅವನು ಹೊತ್ಕೊಂಡ, ತನ್ನ ಪ್ರಯೋಜಕನೇ ಮಾಡ್ಕೊಂಡ, ನಾವು ನಿರ್ಭರರಾಗ್ಬಿಟ್ರಿ ಇವಾಗ. ಅದರಿಂದ ಅದಕ್ಕೆ ಹೇಳ್ತಾರೆ ಯಥಾ ತಥಾ ಅನ್ಬಿಟ್ಟ ಮಮ ಬರೋ ಯಥಾನ ಭವೇತ್ ತಥ. ನನ್ನ ಭಾರ ಇವಾಗ ತಥಾ ಭವೇತ್ ನಿನ್ನದಾಗೋಯ್ತು ಇವಾಗ. ಈ ಭಾರ ಈ ಥರ ಎಷ್ಟು ಜನದ ಭಾರ ಹೊತ್ಕೊಂಡಿದ್ದಾನೆ ಭಗವಂತ ಭಾವ ನೋಡಿ. ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲರ ಭಾರವನ್ನು ಹೊತ್ಕೊಳ್ತಾನೆ ಅವನು. ಅದರಿಂದ ಮಮ ಬರಹ ಯಥಾನ ಭವೇತ್ ತಥ. ಈಗ ನನ್ನ ಭಾರ ಇನ್ನೇನಿಲ್ಲ, ಎಲ್ಲ ನಿನ್ನಲ್ಲಿ ಹೋಯ್ತು.
ಈಗ ನಾನು ಹಗುರವಾಗಿ ಆರಾಮಾಗಿದ್ದೇನೆ ಅಂದ್ಬಿಟ್ಟು ಅಂತ. ಅದು ಸಹ ಸ್ವಭರತ್ವೇನ, ನೀನಾಗೇ ಹೊತ್ಕೊಂಡದ್ರಿಂದ ಭಾರನ ಹೊತ್ಕೊಂಡಿದ್ರ ಅಂದ್ರ ಸ್ವಸ್ಯ ಭಗವತಃ ಭರತ್ವೇನ ಅಂತ, ಭಗವಂತನೇ ತಾನೇ ನಮ್ಮಿಂದ ಆ ಭಾರವನ್ನ ಕೊಡುವಂಗೆ ಮಾಡಿ ತಾನೇ ಹೊತ್ಕೊಂಡ ಅವನು. ಎಲ್ಲವೂ ಅವನೇ ಮಾಡೋದು, ಪ್ರತಿಯೊಂದು ಅವನೇ. ಅದರಿಂದ ಅಂತಹ ಸ್ವಾಮಿನ್, ಅಂತಹ ಸ್ವಾಮಿನಿ ಅಂದ್ರೆ ಅಂತಹ ಸ್ವಾಮಿಯಲ್ಲಿ, ಸ್ವಾಮಿನಿ ಅಂದ್ರಲ್ಲಿ ಸ್ವಸ್ಮಿನ್ ಯಸ್ಯಸಿ, ನೀನೇ ನನ್ನ ನ್ಯಾಸವನ್ನ ಮಾಡಿಸ್ಕೊಳ್ತಾ ಇದೀಯಾ ಅನ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಅದರಿಂದ ನ್ಯಸ್ಯ ಪರಂ ಕರೋಷಿ ಭರಸ್ಯ ಭಗವದೀಯತ್ವೇನ ಚೇತನ ನಿಷ್ಠಿತ್ವ ಭಾವ ಚೇತಂ ನಿಷ್ಠಿತ್ವಂ ಇತಿ ಭಾವ. ಈ ತರ ಭಾರವನ್ನು ಕೊಟ್ಟು ಚೇತನಾದವನು ಏನ್ ಮಾಡ್ತಾನೆ, ಯಾವ ಒಂದು ಭಾರವೂ ಇಲ್ಲದೆ ಇಲ್ಲಿ ತಾನೇ ಇರ್ತಾನೆ, ನಿಂತ್ಕೊಳ್ತಾನೆ, ಯಾವ ಭಾರವೂ ಇಲ್ಲದೆ ಇರ್ತಾನೆ. ಅದಕ್ಕೆ ಕಡೆಗೆ ಸ್ವಕೀಯಂ ವಸ್ತು, ಇದು ವಸ್ತು ಇದೆಯಲ್ಲ, ನಾವು ಕೊಡೋ ವಸ್ತು ಕೂಡ ಭಗವಂತಂದೇ. ಈ ವಸ್ತು ಆತ್ಮ ಕೂಡ ಭಗವಂತನೇ, ಅದು ಸಹ ಸ್ವಕೀಯಂ ವಸ್ತು. ಸ್ವಸ್ಮಿನ್ ನ್ಯಸ್ಯ ಅಂದ್ರೆ ಸ್ವಕೀಯಂ ವಸ್ತು ಸ್ವಾಮಿನಿ ನ್ಯಸ್ಯತಿ ಅಂತ, ಅವನಿಗೆ ಸೇರಿದ ವಸ್ತುವನ್ನ ಅವನಿಗೆ ಹಿಂತಿರುಗಿ ಕೊಡೋದು ಅದಕ್ಕೆ. ಅದರಿಂದ ಅವಾಗ ಅದ್ರ ಜೊತೆಗೆ ಏನ್ ಮಾಡ್ತೀವಿ ನಾವು, ತ್ರಿವಿಧವಾದಂತ ಅದರಿಂದ ನಮಗೆ ಸೇರಿದ ಪ್ರತಿಯೊಂದು ಅದಕ್ಕೆ ಅಂದರೆ ವಸ್ತ್ರಾದಿ ಸ್ವಾತ್ಮನಿ ಸ್ವಾರ್ಥಂ ಅಂತಾರೆ. ವಸ್ತ್ರಾದಿ ನಮ್ಮದು ಅಂತ ಏನೇನಿದೆಯೋ ಎಲ್ಲವನ್ನೂ ಸಹ ಆತ್ಮನ ಜೊತೆ ಭಗವಂತನಲ್ಲಿ ನಾವು ಇದು ಕೊಡ್ತೀವಿ ಅದಕ್ಕೆ. ಆಗ ಸ್ವಯಮೇವ ನ್ಯಸ್ಯಸಿ ಅಂದ್ರೆ ನೀನೇ ನಮ್ಮನ್ನ ಇಡೋ ತರ ಮಾಡ್ತೀಯ. ಮೂರು ತ್ರಿವಿಧವಾದ ಸಮರ್ಪಣ ಅಂತ ಹೇಳ್ತೀವಲ್ಲ, ಆ ಮೂರುವಾದ ಸಮರ್ಪಣ, ಸ್ವರೂಪ ಸಮರ್ಪಣ, ಪರ ಸಮರ್ಪಣ, ಫಲ ಸಮರ್ಪಣ, ಮೂರುವಾದ ಸಮರ್ಪಣವನ್ನು ಸಹ ಭಗವಂತನೇ ಮಾಡ್ತಾನೆ ಅದಕ್ಕೆ. ಅದರಿಂದ ಅವಾಗ ಅವನ್ ಹೇಳ್ತಾನೆ, ಯಾವಾಗ ಸ್ವಯಂ ನನ್ನಿಂದಾನೇ ಭಗವಂತ ಮಾಡಿಸ್ಕೊಳ್ತಾನೋ ಪ್ರತಿಯೊಂದು ಸಹ ಇದರಲ್ಲಿ ಯಾವ ಒಂದು ಕೆಲಸವೂ ನಾವು ಮಾಡೋದಂಥದ್ದಿಲ್ಲ. ಇದರಲ್ಲಿ ಕಡೆ ಏನ್ ಬಂತು, ಭಗವಂತ ಗೀತೆ ಹೇಳ್ದಂಗೆ ಯಾವಾಗ ನಾವು ಇದು ಸ್ವಶೇಷಂ ಸೋಷಂ ಅಂತ ಹೇಳ್ಬಿಟ್ಟು ಅವಾಗ ಆ ಕಿಂಚಿನ ಅನಗತ್ಯತ್ವ ಬಂದಿದ್ರಿಂದ ಆವಾಗ ಆ ಕರ್ತೃತ್ವ ತ್ಯಾಗ ಹೊಡೋಗ್ಬಿಡುತ್ತೆ. ಆಮೇಲೆ ಸ್ವದತ್ತ ಧಿಯಂ, ಅವನೇ ಕೊಟ್ಟ ಬುದ್ಧಿ ಆಗಿದ್ರಿಂದ ಅಲ್ಲಿ ನನ್ನದು ಅಂತ ಯಾವ ವಸ್ತುವು ಇಲ್ಲ, ಯಾಕಂದ್ರೆ ಎಲ್ಲೋ ಅವನ ಕೊಟ್ಟಿದ್ದೇ ಅದು, ಅಂದ್ರೆ ಅದೂ ಸಹ ಇಲ್ಲ. ಈ ಆತ್ಮವಸ್ತುವು ಸಹ ನನ್ನದಿಲ್ಲ, ನಮಮ ಅದು ಕೂಡ ನಂದಲ್ಲ. ಹಾಗಾಗಿ ಅದೂ ಸಹ ಅದನ್ನ ಏನ್ ಮಾಡ್ತಾನೆ, ಸ್ವಸ್ಮಿನ್ ಯಶಸ್ಸಿ, ಅವನೇ ಆಚಾರ ಮೂಲಕ ಹೇಳಿ ಉಪದೇಶ ಮಾಡಿಸಿ ನಮಗೆ ನಾವೇ ಅವನಿಗೆ ಅವನ ವಸ್ತುವನ್ನು ಅವನಿಗೆ ಸಮರ್ಪಣೆ ಮಾಡೋ ತರ ಮಾಡ್ತಾನೆ. ಸೊ ಅಲ್ಲಿಯೂ ಸಹ ಇಲ್ಲ, ಅದರಲ್ಲಿ ಉಂಟಾಗುವಂತ ತಾನೇ ಮಾಡೋದ್ರಿಂದ ಫಲವೂ ಸಹ ನಮಗಿಲ್ಲ. ಆ ಫಲವೂ ಸಹ ಪ್ರಧಾನ ಫಲಿ ಭಗವಂತನೇ. ಅದರಿಂದ ಫಲವೂ ಸಹ ನಮಗಿಲ್ಲ. ಎಲ್ಲವೂ ಸಹ ನಾವು ಈ ಒಂದು ಭಾವದಿಂದ ನಾವು ಶರಣಾಗತಿಯನ್ನು ಮಾಡಬೇಕು. ಯಾವ ಶರಣಾಗತಿಯನ್ನು ಮಾಡಿದ್ರೂ ಸಹ ಇದೇ ಭಾವದಿಂದ ಮಾಡಬೇಕು ಅಂದ್ಬಿಟ್ಟು ಅಂತ ಅದ್ಭುತವಾಗಿ ಎಲ್ಲ ಸ್ವ 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 ಅಂತ ಹಾಕ್ಬಿಟ್ಟು ಯಾವುದೂ ನಾವಿಲ್ಲ, ಎಲ್ಲವೂ ಭಗವಂತನೇ ಮಾಡೋದು. ನಾವು ಒಂದು ಬೊಂಬೆ ತರ, ಹೇಗೆ ಕೀಲು ಬೊಂಬೆಯನ್ನು ಆಟ ಆಡಿಸ್ತಾರೋ, ಆಟ ಆಡಿಸ್ದಾಗ ನಾವು ಆಡ್ತೀವಲ್ಲ, ಹಾಗೆ ಎಲ್ಲವನ್ನೂ ಭಗವಂತನೇ ಮಾಡೋದು. ನಾವೆಲ್ಲ ಕೀಲು ಬೊಂಬೆಗಳು, ಭಗವಂತ ಆಡಿಸ್ತಾ ಇದ್ದಾನೆ. ಈ ಜನ್ಮದಲ್ಲಿ ನೀನು ಶರಣಾಗತಿ ಮಾಡೋ, ಈ ಆಚಾರ ಹೋಗು, ಯಾವುದು ಬುದ್ಧಿಯನ್ನು ಕೊಟ್ಟು ಎಲ್ಲವನ್ನು ಕೊಟ್ಟು ಕರ್ಣ ಕಳೆಬರನ್ನು ಕೊಟ್ಟು ಅವನಲ್ಲೇ ನಮ್ಮ ಆತ್ಮವನ್ನು ಸಮರ್ಪಣೆ ಮಾಡಿ ಕಡೆಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಿ ಮೋಕ್ಷ ಫಲವನ್ನು ಸುಖವನ್ನು ಕೊಡ್ತಾನೆ ಭಗವಂತ. ಅದಕ್ಕೆ ಅದನ್ನು ಹೇಳ್ತಾ ಅದಕ್ಕೆ ಇದರಲ್ಲಿ ಅನೇಕವಾಗಿ ಇದನ್ನ ಹೇಳ್ತಾರೆ. ಇದರಲ್ಲಿ ಆಯುವಾರಗಳು ಹೇಳುವಂಥ ಯಾವುದು ಎಲ್ಲವೂ ಸಹ ಅಂದರೆ ತಿರುವಾಯ್ಮೊഴിಯಲ್ಲಿ ಬರುವಂತಹ ಎಲ್ಲ ಅರ್ಥಗಳನ್ನು ಸಹ ಎಲ್ಲವೂ ಸಹ ಇದರಲ್ಲಿ ಸೇರಿಕೊಂಡಿದೆ ಅಂದ್ಬಿಟ್ಟು ನಾವು ಹೇಳ್ಬೋದು. ಅದನ್ನು ನಾವು ಅನೇಕ ಕೆಲವು ವಿಷಯಗಳನ್ನು ದೀಪಿಕೆ ಹೇಳುವಾಗಿಸುವ ಅದೆಲ್ಲವನ್ನೂ ಸಹ ಅದನ್ನು ಹೇಳ್ತಾರೆ. ಅದಕ್ಕೆ ಶ್ರೀಮನ್ ಅದಕ್ಕೆಲ್ಲ ಹೋಯ್ದಲ್ಲೇ ಸ್ವಾಭಾವಿಕ ಜ್ಞಾನ ಬಲ ಈಶ್ವರದೆಲ್ಲ ಹಿಂದೆ ಹೋದ ಶ್ಲೋಕದಲ್ಲೇ ಹೇಳ್ಬಿಟ್ಟೆ ನಿಮಗೆ. ಬೇರೆ ಯಾವುದೋ ಒಂದು ಕಾರಣಕ್ಕೆ ಇದಕ್ಕೆ ಹೇಳಬೇಕಾಗಿದ್ದನ್ನು ಹೋದ ಶ್ಲೋಕದಲ್ಲಿ ಹೇಳುತ್ತೆ. ಅದರಿಂದ ಇಲ್ಲಿ ಇದನ್ನು ಹೇಳೋದನ್ನು ಬೇಡ. ಅದಕ್ಕೆ ಇದರಲ್ಲಿ ಒಂದು ಹೇಳ್ತಾರೆ, ನಾವು ಯಾವಾಗಲೂ ಮಾಡಬೇಕಾದ್ರೆ ಇಲ್ಲಿ ಸ್ವಾಮಿನ್ ಅಂತ ಹೇಳಬೇಕಾದ್ರೆ ಲಕ್ಷ್ಮೀ ವಿಶಿಷ್ಟನಾದ ಸ್ವಾಮಿನ್ ಅಂತಾನೆ ಅರ್ಥ. ಅದು ಯಾವುದಕ್ಕೆ ಅಂದರೆ ಇದಕ್ಕೆ ಯಾವ ಸಮಯದಲ್ಲೂ ಭಗವಂತ ಜೊತೆ ಇರ್ತಾಳೆ ಅದರಲ್ಲಿ. ಅದಕ್ಕೆ ಅಗಲಗಿಲ್ಲೇನ್ ಇರೆಯುಮೆನ್ರು ಅಂತ ಆಳ್ವಾರು ಹೇಳ್ದಂಗೆ ಯಾವ ಕಾಲದಲ್ಲೂ ಭಗವಂತಲ್ಲೇ ಇರ್ತಾಳೆ. ಅದಕ್ಕೆ ಅದರಿಂದ ಆಳ್ವಾರೇ ಹೇಳ್ತಾಳೆ, ಬೇರೆ ಮಾರಾದ ಭೂಮಿಯಲ್ಲಿ ಇರುಪಾಳ್ ವಿನಯ್ ತೀರ್ಕುಮೆ ಅನ್ಬಿಟ್ಟು ಅಂತ. ಯಾವತ್ತೂ ಭಗವಂತ ಜಲ ನಮ್ಮ ವಿನಯ್ ತೀರ್ಕುಮೆ ಅಂತ ಕೃಷಿಕಾರವನ್ನು ಮಾಡೋಕ್ಕೆ ಅವಳಿದ್ದಾಳೆ ಅವಳು. ಅದಕ್ಕೆ ಅದೇ ಥರ ತಿರುಕುಡಂದೈ ದೇಶಿಕನಂದು ಅಪರಾವತಾರ ದೇಶಿಕರ ಅಪರಾವತಾರ ಅವರು.
ಅವರೇ ಗೋಪಾಲ ಮಹಾದೇಶಿಕನ್ ಅಂತವರು ನಮ್ಮ ಆಚಾರ್ಯ ಪುರುಷರು, ನಮ್ಮ ಇದಕ್ಕೆ ಅವರೇ ಮೊದಲ ಆಚಾರ್ಯ ಪುರುಷರವರು. ಅವರು ಒಂದು ನಿಕ್ಷೇಪ ಚಿಂತಾಮಣಿಯನ್ನು ಬರೀತಾರೆ. ಅದರಲ್ಲಿ ಹೇಳ್ತಾರೆ ಅವರು ಈ ವಿಷಯವನ್ನ ಅದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಅವರು ಈ ಪುರುಷಕಾರ ಪ್ರಪತ್ತಿ ಯಾತಕ್ಕೆ ಬೇಕು ಅನ್ನುವಾಗ ಅವ್ರು ಈ ಪುರುಷಕಾರ ಪ್ರಪತ್ತಿ ಬೇಕು ಅಂತ ತೋರಿಸ್ಕೊಬಿಟ್ಟು ಅವ್ರು ತೋರಿಸಿದ್ದಾರೆ. ಇಲ್ಲಿ ನಾವು ಅವನ್ನ ಶ್ರೇಯಃಪತಿ ಅಂತ ಹೇಳೋ ಥರ ಅಲ್ಲಿ ತಾಯಿಯಲ್ಲಿ ಮಾಡಬೇಕಾದ ಅಂದರೆ ಅವಳಿಗೆ ಭಗವಂತನ ಅದನ್ನು ಚೇರ್ ಮಾಡ್ಬೇಕಲ್ಲಿ. ಅಲ್ಲಿ ಶ್ರೇಯಃಪತಿ ಅಂತ ಹೇಳ್ಬಾರ್ದು. ಅದಕ್ಕೆ ಅಲ್ಲಿ ಹೇಳ್ಬೇಕಾದ ಅಂದರೆ ಅವಳು ಲಕ್ಷ್ಮಿ ಅದು ನಾರಾಯಣ ವಲ್ಲಭೆ ಅಂತ ವಲ್ಲಭೆ ಅಂತ ಹೇಳ್ಬೇಕು. ಭಗವಂತನ ವಲ್ಲಭೆ ಅವಳ ವಲ್ಲಭೆ ಅಂತ ಅಲ್ಲಿ ಸಂಬೋಧನೆ ಮಾಡಬೇಕು. ಶ್ರೇಯಃಪತಿತ್ವ ಭಗವಂತನ ಮಾಡಬೇಕಾದ ಅಂದರೆ ಅಲ್ಲಿ ಮಾಡಬೇಕಾದ್ರೆ ಅವಳು ಕಾಂತನ ಅವಳು ಇವನು ಲಕ್ಷ್ಮೀಕಾಂತ. ಅಲ್ಲಿ ಬರಬೇಕಾದ್ರೆ ಅವನ ಕಾಂತೆ ವಲ್ಲಭೆ ಅಂತ ಮಾಡಬೇಕು ಅಂತ ಪುರುಷಕಾರ ಪ್ರಪತ್ತಿ ಮಾಡಬೇಕಾದ್ರೆ ಅದನ್ನ ನೀವು ಬದಲಿಸ್ಬೇಕು. ಅವರೇ ತೋರಿಸ್ಬಿಟ್ಟಿದೆ ಅದನ್ನ. ಇಲ್ಲಿ ಶ್ರೇಯಃಪತಿತ್ವ ಅಂತ ಹೇಳೋ ಥರ ಅಲ್ಲಿ ನೀವು ಅದನ್ನ ಹೇಳಬೇಕು, ಬದಲಿಸಿ ಹೇಳಿ. ಅದಲ್ಲಿ ಶ್ರೇಯಃಪತಿ ಹೇಳ್ಬೋದು. ನಾರಾಯಣ ಪತ್ನಿತ್ವವನ್ನ ಮುಖ್ಯವಾಗಿ ಇಟ್ಕೊಂಡು ನಾರಾಯಣ ಪತ್ನಿ ವಲ್ಲಭೆ, ನಾರಾಯಣ ವಲ್ಲಭೆ, ನಾರಾಯಣ ಪತ್ನಿ ಅಂತ ಅಲ್ಲಿ ಸಂಬೋಧನೆ ಮಾಡಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಈಗಲೂ ಸಹ ನಮ್ಮ ಶರಣಾಗತಿಯಲ್ಲಿ ನಾವು ಅನುಸಂಧಾನ ಮಾಡ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಅದಕ್ಕೆ ಈ ಸ್ವಾಮಿತ್ವ ಸೌಶಲ್ಯ 12 ಗುಣಗಳನ್ನು ಓದಿದ್ರಲ್ಲೇ ನಾವು ಅನುಭವಿಸಿದ್ವಿ. ಅದೆಲ್ಲವೂ ಸಹ ಇದರಲ್ಲಿ ಸ್ವಾಮಿನ್ ಅನ್ನುವಾಗ ಆ ಶ್ರೀಮನ್ ಹೇಳಿದ ಆ ಸ್ವಾಮಿನ್ ಅನ್ನುವಾಗ ಹೇಳಿದಂಥ 12 ವಾತ್ಸಲ್ಯ, ಸ್ವಾಮಿತ್ಯ, ಸೌಶಲ್ಯ, ಸೌಲಭ್ಯ ಹೋದ ಕ್ಲಾಸಲ್ಲಿ ಹೇಳಿದಂಥ 12 ಗುಣಗಳು, ಎರಡು 12 ಗುಣಗಳು. ಆಮೇಲೆ ಅವನ ಸ್ವರೂಪ ನಿರೂಪಕ ಧರ್ಮಗಳು, ಇದು ಅವನ ಸ್ವಾಭಾವಿಕ ಧರ್ಮಗಳಾದಂಥ 6. ಅದೆಲ್ಲವನ್ನು ಹೋದ ಇದರಲ್ಲಿ ಹೇಳಿದ್ವಿ. ಇದನ್ನು ಎಲ್ಲವೂ ಸಹ ಇಲ್ಲಿ ಸ್ವಾಮಿನ್ ಅನ್ನುವಾಕಂದ್ರೆ ಸ್ವಾಮಿ ಅನ್ಬೇಕಾದ್ರೆ ಹೇಳಬೇಕು. ಇದನ್ನ ಏನ್ ಮಾಡಿದ್ದಾರೆ ಇಲ್ಲಿ ಸಂಬೋಧನೆ ಮಾಡಿ ಹೇಳಿದ್ದಾರೆ. ಇದನ್ನ ಸಾಧ್ಯೋಪಾಯ ಶೋಧನಾಧಿಕಾರ ರಹಸ್ಯತ್ರಾಸರಲ್ಲಿ ಸ್ವಾಮಿ ಸ್ವಲ್ಪ ಬದಲಿಸ್ತಾರೆ. ಇಲ್ಲಿ ಸ್ವಾಮಿ ಅಂತ ಮಾಡಿದ್ದಾರೆ. ಸ್ವಾಮಿ ಅಂದ್ರೆ ಸ್ವಾಮಿಯು ಅಂದ್ಬಿಟ್ಟು ಅಂತ ಇಲ್ಲಿ ಪ್ರಥಮ ವಿಭಕ್ತಿ ಮಾಡಿಬಿಟ್ರು. ಇಲ್ಲಿ ಅಲ್ಲಿ ಪ್ರಥಮ ಉತ್ತಮ ಪುರುಷದಲ್ಲಿ ಹೇಳ್ಬಿಟ್ಟು ಮಾಡಿದ್ರು. ಅಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಮಾಡಿದ್ರು ಸ್ವಾಮಿಯು. ಅದಕ್ಕೆ ಸ್ವಾಮಿ ಅಂದ್ಬಿಟ್ಟು ನ್ಯಸ್ಯಸಿ, ನೀವು ಉತ್ತಮ ಪುರುಷ ಮಧ್ಯಮ ಪುರುಷ ಹೇಳ್ಬೇಕಾದ್ರೆ ನ್ಯಸ್ಯಸಿ ಅಂತ ಹೇಳ್ತೇವೆ. ಅದರಿಂದ ಅಲ್ಲಿ ಉತ್ತಮ ಪುರುಷ ಹೇಳ್ಬೇಕಾದ್ರೆ ನ್ಯಸ್ಯತಿ. ಭಗವಂತ ಇದನ್ನ ನಮ್ಮನ್ನ ಅಲ್ಲಿ ಹೇಳ್ಬೇಕು. ಯಾಕೆ ಆ ಥರ ಹೇಳಿದ್ರು ಅಂದ್ರೆ ಇಲ್ಲಿ ಸಂಬೋಧನೆ ಆದ್ರಿಂದ ಆ ಥರ ಹೇಳಿದ್ರು. ಅಲ್ಲಿ ಭಗವಂತನೇ ಎಲ್ಲವನ್ನು ಮಾಡೋ ನಮ್ಮನ್ನ ತಮ್ಮಲ್ಲಿ ನ್ಯಸ್ಯತಿ ಮಾಡ್ಕೊಳ್ತಾನೆ ಅಂತ ಹೇಳೋ ಥರ ನಮಗೆ ಉಪದೇಶ ಮಾಡೋ ಥರ ಹೇಳಿದ್ದಾರೆ. ಇಲ್ಲಿ ನಾವೇ ಚೇತನ ಹೇಳೋದ್ರಿಂದ ಸ್ವಾಮಿನ್ ಅಂತ ಹೇಳಿ ನ್ಯಸ್ಯಸಿ ಅಂತ ಹೇಳಿದ್ದೀವಿ ಇದರಲ್ಲಿ. ಅಲ್ಲಿ ಸ್ವಾಮಿ ನ್ಯಸ್ಯತಿ ಭಾಗ್ಯದಲ್ಲ ಸೇವ್. ಸ್ವಾಮಿ ಸ್ವಶೇಷಂ ಸೋಷಂ ಸ್ವಪರತ್ವೇನ ನಿರ್ಭರಂ ಸ್ವದತ್ತ ಸ್ವದೀಯ ಸ್ವಾರ್ಥಂ ಸ್ವಸ್ಮಿನ್ ನ್ಯಸ್ಯತಿ ಮಾಂ ಸ್ವಯಂ ಅಂತ. ಭಗವಂತನಾದ ಅವನು ನನ್ನನ್ನು ಮಾಡ್ತಾನೆ ಅಂತ ನಾವು ಹೇಳೋ ಥರದು. ಇಲ್ಲಿ ನೇರವಾಗಿ ಸಂಬೋಧನೆ ಆದ್ರಿಂದ ಮಧ್ಯಮ ಪುರುಷರಲ್ಲಿ ನೇರವಾಗಿ ಬಂದಿದೆ. ಅಷ್ಟೇ ವ್ಯತ್ಯಾಸ. ಅದರ ಬೇರೆ ಏನೋ ಅದರಲ್ಲಿ ಕಡೆಗೆ ಈ ಆಯ್ವಾರು ಕೂಡ ಅವರ ಇದರಲ್ಲಿ ಅನೇಕ ಪಾಶುರುಗಳಲ್ಲಿ ಇದನ್ನ ತೋರಿಸ್ಕೊಟ್ಟಿದ್ದಾರೆ. ಅದರಲ್ಲಿ ನೇರವಾಗಿ ಭಗವಂತನೇ ಎಲ್ಲವನ್ನೂ ಮಾಡ್ತಾನೆ, ನಾವ್ಯಾರು ಅನ್ನೋದಕ್ಕೆ ಅವರು ಅದರಲ್ಲಿ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ರಹಸ್ಯ ಅದನ್ನು ನಾನು ಹೇಳಿದಾಯ್ತದು, ಮತ್ತೆ ಅದನ್ನು ಇದು ಮಾಡೋದು ಬೇಡ. ಮುಂದೊಂದು ಶ್ಲೋಕ ಹೋಗೋಣ ಅಷ್ಟೇ. ಮುಖ್ಯವಾದ ಇದೆಲ್ಲ ಹೇಳಿದ್ದೇನೆ, ಬಾಕಿ ಯಾವುದೋ ಸಣ್ಣ ಸಣ್ಣ ವಿಷಯಗಳು. 4ನೇ ಶ್ಲೋಕಕ್ಕೆ ಹೋಗೋಣ. இந்த ஸ்லோகத்துல ஜென்ரலா அவ சொல்லுவா இல்லையா சார், இது தேகாத்ம பிரமம் இருந்தா கூட பெருமாள் கட்டாட்சத்துல சரியாயிடும். ஆனா இந்த ஸ்வதந்திரம்னு நம்ம நினைச்சிட்டோம்னா அது உபாயம் பண்ணவே விடாது. அதுதான் ரொம்ப முக்கியம் இல்லையாடி? இது எப்போ நம்ம அதே சொன்னேன், மமதா தியாகத்துல அதெல்லாம் வந்து விடுறது. நான் பண்றேன் போயிடுச்சுனாக்கா அங்கே கர்த்தத்வ ಮತ್ತು மமதா பாவம் போனா நீங்க சொன்ன பாயிண்ட் அதுல வருது. எல்லாம் அவன் தான் பண்றது, பகவான் தான் எல்லாம் பண்ணி வைக்கிறான், என்ன ஒன்றும் இல்லைன்னு வந்துட்டா அப்போ நான் ஒன்றும் வராது. எல்லாமும் அவனே உபாயம் அவனே உபேயம். முன்ன 2 ஸ்லோகத்துல வரப்போறது அதை சொல்றது. அவனே உபாயமா இருக்கான் அவனே உபாயமா இருக்கான்னு
அது 5வது ஸ்லோகத்துல நான் ஒரு போறது. அப்போ நான் சொல்றேன் அதுல. ஆத்மா அதனால எல்லா பாவமும் போயிடுறது. அப்போ நான் பண்றேன்றது ஏதோ இல்லாத மேல அவனே உபாயம் அவனை வர தொட்டு வேற ஒன்றும் அது ஆஸ்பதமே இல்லை. அப்போ ஒரு கொஞ்சம் கூட அந்த அகங்கார மமக்கார தேகாதி பிரமை எல்லாம் எப்போ நாம சரணாகதி பண்றோமோ பண்ணும் போதே தேக பிரமை இல்லைன்னு அர்த்தம். ದೇಹ ಭ್ರಮೆ ಇರ್ಕರು ದೇಹಾತ್ಮ ಭ್ರಮೆ ಇರ್ಕರು ಶರಣಾಗತಿ பண்ணவே ಮಾಟಾನ್. ಯಾರಿಗೆ ದೇಹಾತ್ಮ ಭ್ರಮೆ ಇದೆಯೋ ಅವರು ಶರಣಾಗತಿ ಮಾಡಕ್ಕೆ ಹೋಗೋದಿಲ್ಲ. ಇದು ಇಲ್ಲಿ ಶರಣಾಗತಿಯನ್ನು ಈಗ ಅವರೇ ಮಾಡ್ತಿರೋದ್ರಿಂದ ಹೇಳಿರೋದ್ರಿಂದ ಅವನು ಶರಣಾಗತಿ ಮಾಡಕ್ಕೆ ಬಂದಿದ್ದಾನೆ, ಆಚಾರ್ಯರಿಂದ ಉಪದೇಶ ಮಾಡಿದ್ದಾನೆ. ಹಾಗಾಗಿ ದೇಹಾತ್ಮ ಭ್ರಮೆ ಅವನಿಗೆ ಇಲ್ಲ ಅಂತಾನೆ ತಗೋಬೇಕು. ಆ ದೇಹಾತ್ಮ ಭ್ರಮೆ ಇದ್ದ ಅಂದ್ರೆ ಇಲ್ಲಿವರೆಗೆ ಬರೋದೇ ಇಲ್ಲ ಅವನು. ಹಾಗಾಗಿ ಈ 4 ಯಾಕೆ ಇಷ್ಟು ವಿಶಿಷ್ಟವಾಗಿ ಸ್ತೋತ್ರಗಳು ಮಾಡೋದು ಅಂದ್ರೆ ಯಾವ ಸಮಯದಲ್ಲೂ ದೇಹಾತ್ಮ ಭ್ರಮೆ ಬರಬಾರದು ಜೀವಾತ್ಮನಿಗೆ ಅನ್ನೋದಕ್ಕೋಸ್ಕರ ಸ್ವಾಮಿ ಅಷ್ಟೊಂದು ವಿಶೇಷವಾಗಿ ಎಲ್ಲ ಇದನ್ನು ಹೇಳಿದ್ದಾರೆ. ಅದು ಮೊದಲು ಬೇಕಾಗಿದ್ದದೆ. ಅದರಲ್ಲಿ ಸ್ವಾತಂತ್ರ್ಯ ಅನ್ನೋದಕ್ಕೆ ದಾಸ್ಯತ್ವ ಬಂದ ತಕ್ಷಣ 12 ಗುಣ ಹೇಳ್ದಲ್ಲ, ಸ್ವಾಮಿತ್ವ ದಾಸ್ಯತ್ವ ಬರುತ್ತೆ. ದಾಸ್ಯತ್ವ ಬಂದ ತಕ್ಷಣ ನಿಮಗೆ ಎಲ್ಲವೂ ಹೊಡೋಗ್ಬಿಡುತ್ತೆ. ಸ್ವತಃ ಸ್ವಾತಂತ್ರ್ಯ ಭ್ರಮೆ ಹೊಡೋಗ್ಬಿಡುತ್ತೆ. ನಾನು ಸ್ವತಂತ್ರ ಅನ್ನೋ ಭ್ರಮೆ ಹೊಡೋಗ್ಬಿಡುತ್ತೆ. ತೊಮ್ಮೆ ಹಮ್ಮೆ ಅಂತ ಅವರು ಇವರು ತೋರಿಸ್ತಾರ. ಇದರಲ್ಲಿ ತನ್ಮಂಜಾನ ಕಟ್ಟಿಯಲ್ಲಿ ಪರಾಶರ ಭಟ್ರು ಜೀವಾತ್ಮ ಪರಮಾತ್ಮಗೆ ನಿಮ್ಗೆ ಹೇಳಿದ್ದೀನಿ ಇಂದ ಅದರಲ್ಲಿ ಅವರು ನೀನು ನನ್ನವನು ಭಗವಂತ ಹೇಳಿ ಇಲ್ಲ ನನ್ನವ ನಾನು ನಿನ್ನವನಲ್ಲ ಅಂದ್ಬಿಟ್ಟು ಅಹಮ್ಮೆ ಅಂತ ಇವನು ಹೇಳಿದ್ರು. ಅವರು ವಾಗ್ವಾದವನ್ನ ಕಡೆ ಆಗಿ ಕಡೆ ಭಗವಂತ ಇವನೇನಕ್ಕೂ ಒಪ್ಪದೇ ಇದ್ದಾಗ ತಾನು ಅವನ ಒದ್ದೆ ಬಟ್ಟೆಯಲ್ಲಿ ಪ್ರಮಾಣ ಮಾಡೋ ತರ ಇದೆ ಅಂದ್ಬಿಟ್ಟು ಪರಾಶರ ಭಟ್ರು ಅನುಭವಿಸ್ತಾರೆ ಅದು. ಹಾಗಾಗಿ ದೇಹಾತ್ಮ ಭ್ರಮೆ ಹೋದ್ಮೇಲೆನೆ ಶರಣಾಗತಿ ಮಾಡೋದು ಬುದ್ಧಿ ಬರೋದು. ಹಾಗಾಗಿ ಈ ಶರಣಾಗತಿ ಮಾಡುವ ದೇಹಾತ್ಮ ಭ್ರಮೆ ಹೋಗುತ್ತೆ. ದೇಹಾತ್ಮ ಭ್ರಮೆ ಹೋಗ ಸ್ವಾತಂತ್ರ್ಯ ಹೊರಟೋಗ್ಬಿಡುತ್ತೆ. ನಾವು ದಾಸ್ಯರು, ಅದಕ್ಕೆ ಅವನಿಗೆ ದಾಸ್ಯರು. ಆ 12 ಗುಣ ಹೋದ ಕ್ಲಾಸಲ್ಲಿ ಹೇಳಿದ್ನಲ್ಲ, ಅದು ಮುಖ್ಯವಾಗಿ ಅದೇ ಅದು ಒಂದೊಂದು ವಿವರಿಸಿ ಹೇಳಿದ್ನಲ್ಲ. ಅದಕ್ಕೆ ಸ್ವಾಮಿತ್ವ ಅಂದ್ರೇನು, ದಾಸ್ಯತ್ವ ಎರಡೂ ಹೆಚ್ಚು ಕಡಿಮೆ ಸ್ವಲ್ಪ ವ್ಯತ್ಯಾಸ, ವಶತ್ವ ಅಂದ್ರೇನು, ಮೇಲೆ ಒಂದರ ಸ್ವಲ್ಪ ವ್ಯತ್ಯಾಸ ಇದೆಯಲ್ಲ. ಎಲ್ಲವನ್ನೂ ಬರುವಾಗ ಸ್ವಾತಂತ್ರ್ಯ ಭಾವ ಮೊದಲು ಹೋಗ್ಬೇಕು, ನಾನು ಸ್ವತಂತ್ರ ಅಂತ ಹೋಗ್ಬೇಕು, ದೇಹಾತ್ಮ ಭ್ರಮೆ ಮೊದಲು ಹೋಗ್ಬೇಕು. ಎರಡೂ ಹೋದ್ಮೇಲೆನೆ ಶರಣಾಗತಿ ಮಾಡೋಕ್ಕೆ ಅವನಿಗೆ ಮನಸ್ಸು ಬರೋದು. ಹಾಗಾಗಿ ಇದು ಇಂಪ್ಲೈಡ್ ಅಂತ ಹೇಳ್ಬೋದು ಸಂಹಿತ. ಅದರಿಂದ ಅದು ಹಾಗೆ ಬರುತ್ತೆ. ಅದು ಮುಂದಿನ 2-3 ಶ್ಲೋಕದಲ್ಲೂ ಬರುತ್ತೆ. ಅವಾಗ ಅವನೇ ಉಪಾಯ ಅವನೇ ಉಪಾಯ ಅನ್ನೋದು ಮುಂದಿನ 2-3 ಶ್ಲೋಕದಲ್ಲೂ ಬರುತ್ತೆ. ಅದರಲ್ಲಿ ಇವಾಗ ಇದು 4ನೇ ಬಹಳ ಈಗೆಲ್ಲ ಪೀಠಿಕೆ ಹಾಕಿದ್ರು. ಪೀಠಿಕೆ ಹಾಕಿ ಅದಂದ್ರೆ ಇಲ್ಲಿ ಮೇಲ್ ನೋಡಕ್ ಹೇಳಿದ್ರು ಹಿಂದಿನ ಶ್ಲೋಕವನ್ನೇ ಸ್ವಸ್ಮಿನ್ ಯಸ್ಸಿತಿ ಅದನ್ನೇ ಇಟ್ಕೊಂಡು ಹೋಗ್ಬೇಕು. ಇದರಲ್ಲಿ ಶರಣಾಗತಿ ಮಾಡ್ತಾರೆ. ಇಲ್ಲಿ ವರದರಾಜನಲ್ಲಿ ಸ್ವಾಮಿ ಶರಣಾಗತಿ ಮಾಡ್ತಾರೆ. ಶ್ರೀಮನ್ನಭೀಷ್ಟವರದ ತ್ವಾಮಸ್ಮಿ ಶರಣಂಗತಃ ಏತದ್ದೇಹಾವಸಾನೇ ಮಾಂ ತ್ವತ್ಪಾದಂ ಪ್ರಾಪಯ ಸ್ವಯಂ ಅಂದ್ಬಿಟ್ಟು ಅದು ಹೇಳ್ಕೊಡ್ತಾರೆ. ಅದಕ್ಕೆ ಇದರಲ್ಲಿ ಶ್ರೀಮನ್ ಅಂತ ಹೇಳಿದ್ರು. ಶ್ರೀಮನ್ ಸಂಬೋಧನೆಯಲ್ಲಿ ಆ ಶ್ರೀಮನ್ ಅನ್ನುವಾಗ 24 ಗುಣಗಳು ಈ ಮನಸ್ಸಿಗೆ ಬರಬೇಕು. ಹಿಂದಿನ ಕ್ಲಾಸ್ನ ಹೇಳಿದ್ನಲ್ಲ, ಆ ಎಲ್ಲಗಳು ಅವನ ಭಗವಂತನ ಸ್ವಾಭಾವಿಕಾದಿ ಗುಣಗಳು ಅನಂತತ್ವ, ಆನಂದತ್ವ, ಅಮಲತ್ವ, ಅವನ ಲಕ್ಷ್ಮೀಪತಿತ್ವ, ಅನಂತತ್ವ 6 12, ಮತ್ತೆ ವಾತ್ಸಲ್ಯಾದಿ ಗುಣ 12 ಹೇಳಿದ್ವಲ್ಲ, ಅದೆಲ್ಲ ಕರ್ತೃತ್ವ, ಇದೆಲ್ಲ ಅವನ ಭಗವಂತನ ಕರುಣ, ಇದೆಲ್ಲ ಆ 12 ಗುಣಗಳು. ಆ 24 ಗುಣಗಳು ಅವರಿಗೆ ಸ್ವಾಮಿನ್ ಅಂದ್ರೆ ಆ ತರ ಅಂದ್ರೆ ಸ್ವರೂಪ ನಿರೂಪಕ ಧರ್ಮ ಉಳ್ಳವನು, ಸ್ವಾಭಾವಿಕ ಧರ್ಮ ಎರಡೂ ಉಳ್ಳವನಂತ ಸ್ವಾಮಿಯೇ ಅನ್ನೋದು ಮನಸ್ಸಬೇಕು. ಇಷ್ಟೇ 24 ಅಲ್ಲ, 24 ಮುಖ್ಯವಾದದ್ದು. ಅನಂತ ಗುಣಗಣ ಅವನಿಗೆ, ಅಸಂಖ್ಯೇಯ ಕಲ್ಯಾಣ ಗುಣ ಸ್ವಾಮಿ ವರ್ಣಿಸಕ್ಕೂ ಸಾಧ್ಯವಿಲ್ಲ, ಹೇಳಕ್ಕೂ ಸಾಧ್ಯವಿಲ್ಲ. ಅದನ್ನ ಅಸಂಖ್ಯೇಯ, ಅದರಲ್ಲಿ ಮುಖ್ಯವಾಗಿದ್ದನ್ನ ನಮಗೆ ತಿಳಿದಷ್ಟು ನಮ್ಮ ಯೋಗ್ಯತೆಗೆ ಭಗವಂತ ಕೊಟ್ಟರು ಮಿತಿ ಇದೆಯಲ್ಲ. ನಮ್ಮ ಬುದ್ಧಿಗೆ ಮಿತಿ ಇರುವಷ್ಟು ಇದನ್ನ ಎಲ್ಲ ಋಷಿಗಳು ಪೂರ್ವಾಚಾರ ಎಲ್ಲ ಮಾಡಿ ಇಷ್ಟು ತಿಳ್ಕೊಳ್ಳಿ ಸಾಕು ನೀವು, ಇದಕ್ಕಿಂತ ಅಂತ 1,000 ಏನು 36,000 ಹೆಸರು ಭಗವಂತನ ಮಾಡಿದ್ರು ಸಾಲದು. ಅಷ್ಟು ವೇದಗಳಲ್ಲಿ ಹೆಸರೆಲ್ಲ ಬರುತ್ತೆ. ಮೊದಲು ಸಹಸ್ರನಾಮ 36,000 ಹೆಸರಿತ್ತಂತೆ. ಅದನ್ನ ಭೀಷ್ಮರು 1000ಕ್ಕೆ ಇಳಿಸಿದ್ರು. ಯಾಕೆಂದ್ರೆ ಲೋಕದಲ್ಲಿ ಮುಂದೆ ಬರುವ ಕಲಿಯುಗದಲ್ಲಿ ಆಗುತ್ತೆ ಅಂತ 36,000ನ, ಅದು 36,000 ಮಂತ್ರಗಳು ವೇದದ್ದು. ಆ ಮಂತ್ರಗಳಿಂದ ತಗೊಂಡದ್ದು 36,000 ನಾಮ. ಅದನ್ನ ಅವರು 1,000ಕ್ಕೆ ಇಳಿಸಿದ್ರು. ಅದನ್ನೋ ಕಡೆಗೆ ಪಾರ್ವತಿ ಬಂದು ಇದು ಜಾಸ್ತಿ ಇಂದಾಗ ಶ್ರೀರಾಮ ಅಂತ ಹೇಳು ಸಾಕು ಅಂತ ಹೇಳ್ಬಿಟ್ಟು ಈಶ್ವರ ಆ ಶ್ರೀರಾಮ ಅಂತ ಹೇಳಿದ್ರು ಸಾಕು, ಎಲ್ಲವೂ ಬಂದ್ಬಿಡುತ್ತೆ, 1000 ಬರುತ್ತೆ ಅದರಲ್ಲಿ ಏನ್ಬಿಟ್ಟು ಅಷ್ಟು ಸುಲಭ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ಶ್ರೀರಾಮ ಅಂತ ಒಂದು ಹೇಳಿದ್ರೆ 3 ಸಲ ಶ್ರೀರಾಮ ರಾಮ ರಾಮಿ 3 ಸಲ ಹೇಳ್ಬಿಟ್ರೆ 1,000 ಭಗವಂತನ ಹೇಳಿದ ಫಲ ಏನಿದೆಯೋ ಆ ಫಲವೆಲ್ಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಆ ಥರ ಇವೆಲ್ಲವೂ ಸಹ ನಮ್ಮ ಈ 24 ಗುಣಗಳು ಮುಖ್ಯವಾದದ್ದು ನಮಗೆ ಬೇಕಾಗಿದ್ದಷ್ಟೇ. ನಮಗೆ ಅಂದ್ರೆ ಇನ್ನೂ ಗುಣಗಳಿದೆ, ನಮಗೆ ಇಷ್ಟಿದ್ರೆ ಸಾಕು ನಾವು ಉದ್ಧಾರ ಆಗೋದಕ್ಕೆ. ಅದನ್ನ ಮಾತ್ರ ತಗೊಂಡು ನಾವು ಸ್ವಾಮಿನ್ ಅನ್ಬೇಕಾದ್ರೆ ಏನು ಸಂಬೋಧನೆ ಮಾಡಬೇಕಾದ್ರೂ
ನಿನ್ನಲ್ಲಿ ಅನ್ಬೇಕಾದ್ರೂ ಸಹ ಈ ಎಲ್ಲ ಗುಣಗಳು ಮನಸ್ಸಲ್ಲಿರ್ಬೇಕು. ಅದಕ್ಕೆ ಅದನ್ನ ಇವಾಗ ಹೇಳ್ತಾರೆ. ಅದಕ್ಕೆ ಅದರ ಸ್ವಾಮಿನ್ ಅಂತ ಹೇಳ್ತಾರೆ. ಅದಕ್ಕೆ ಶ್ರೀಮನ್ ಅಭೀಷ್ಟ ವರದ ಅಂದ್ಬಿಟ್ಟು. ಶ್ರೀಮನ್ ಅಂದರೆ ಇಲ್ಲಿ ವರದ ವರದರಾಜಲ್ಲಿ ಬಹಳ ವಿಶೇಷವಾದ ಅವರಿಗೆ ಸ್ವಂತ ಊರು ದೇವತೆ ಅವರಿಗೆ ಪಕ್ಕದಲ್ಲೇ. ಅದರಿಂದ ಅವನು ಅಭೀಷ್ಟ ವರದ. ಅಭೀಷ್ಟ ಅಂದರೆ ವರಂದದಾತಿ ವರದ ಅಂತ, ಕೇಳಿದ್ದೆಲ್ಲ ಕೊಡ್ತಾನಂತೆ ಅವನು. ಅದಕ್ಕೆ ಯಾತಕ್ಕೆ ವರದಲ್ಲಿ ಮಾತ್ರ ಏನು ಕೇಳಿದ್ರು ಕೊಡ್ತಾನೆ, ಅದರಿಂದ ಶರಣಾಗತಿ ಸುಲಭ ಕೊಟ್ಬಿಡ್ತಾನೆ ಅಂದ್ಬಿಟ್ಟು ವರದನಲ್ಲಿ ಶರಣಾಗತಿ ಮಾಡಿದ್ರು ಸ್ವಾಮಿ. ಅದಕ್ಕೆ ಅಭೀಷ್ಟ ವರದ. ನೀವು ಏನು ಅಭೀಷ್ಟ ಅಂತ ನಮಗೆ ಇಷ್ಟವುಳ್ಳಂತಹ ಏನು ಕೇಳಿದ್ರು ಅಭೀಷ್ಟಗಳು ಅಂತ ನಮಗೆ ಬೇಕಾದಂಥ ಮೋಕ್ಷ ಒಂದೇ ಅಲ್ಲ, ಏನು ಕೇಳಿದ್ರು ಕೊಡ್ತಾನೆ ಅವನು. ಧನವಾಗಲಿ, ಕನಕವಾಗಲಿ, ಗೊಡ ಯಾವುದಾದ್ರೂ ಕೊಡ್ತಾನೆ, ಪಶು ಆಗಲಿ, ಯಾವುದೇ ಆಗಲಿ ಪ್ರತಿಯೊಂದು ಕೊಡ್ತಾನೆ ಅವನು. ಎಲ್ಲ ಪುರುಷಾರ್ಥಗಳು ಕೊಡುವಂಥವನು ಅವನು. ಅದಕ್ಕೆ ಇದರಿಂದ ಅಭೀಷ್ಟ ಇಲ್ಲಿ ಅಂದ್ರೆ ನಮ್ಮ ಮನಸ್ಸಿಗೆ ಆಸೆ. ಇಲ್ಲಿ ಸ್ವಾಮಿಗೆ ಅಭೀಷ್ಟವಾದ ಶರಣಾಗತಿ, ಅದು ಎಲ್ಲರಿಗೂ ಅದೇ ಇರಬೇಕು. ಅದಕ್ಕೆ ಹೇಳ್ತಾ ಅದಕ್ಕೆ ಅಭೀಷ್ಟ ಅಂತ ಕೊಡಬಹುದು. ಅದಕ್ಕೆ ಅವನು ಅಸಾಧಾರಣವಾದಂತಹ ಧಾರಾಳತ್ವ ಉಳ್ಳವನು ವರದ. ಯಾಕಂದ್ರೆ ಯಜ್ಞದಿಂದ ಬಂದ ವೇದಿಕೆಯನ್ನು ಬಂದು ಬ್ರಹ್ಮನ ಅಶ್ವಮೇಧ ಯಾಗದ ವರದಾತ ಬಂದಲ್ಲ, ಅದಕ್ಕೆ ಬಂದು ಅಲ್ಲೇ ನಿಂತ್ಕೊಂಡ ಅವನು. ಭಗವಂತನ ಬ್ರಹ್ಮನ ಪರತೆಯ ಮೇಲೆಗೆ ಇಲ್ಲೇ ನಿಂತ್ಕೊಂಡ್ಬಿಟ್ಟ ಅವನು. ಹಾಗಾಗಿ ಅವನು ಏನು ಯಜ್ಞದಿಂದ ಬಂದದಿಂದ ಯಜ್ಞ ಮೂರ್ತಿ ಆದ್ರಿಂದ ಯಜ್ಞದಲ್ಲಿ ಎಲ್ಲ ಕೇಳಿದೆಲ್ಲ ಕೊಡಬೇಕು. ಆ ಥರ ಇವನು ಯಜ್ಞ ಮೂರ್ತಿಯಿಂದ ಏನು ಕೇಳಿದ್ರು ಕೊಡ್ತಾನೆ. ಯಜ್ಞದಲ್ಲಿ ಅವರ ಯಜಮಾನ ಆದವನು ಆ ಸಮಯದಲ್ಲಿ ಬಂದು ಏನು ಕೇಳಿದ್ರು ಕೊಡಬೇಕು. ಅದಕ್ಕೋಸ್ಕರವೇ ಬಲಿ ಹತ್ರ ಹೋಗಿ ಅವನು ಯಜ್ಞ ಮಾಡಿ ಅವನು ಪೂರ್ಣಾವತಿಗೆ ಮುಂಚೆ ಕೂತಿರ್ತಾನೆ. ಆ ಸಮಯ ಕರೆಕ್ಟಾಗಿ ವಾಮನ ಬರ್ತಾನೆ. ಯಾಕೆ ಏನು ಕೇಳಿದ್ರು ಕೊಡಬೇಕು, ಅವನು ಕೊಡ್ತಾನೆ ಅವನು. ಆಗ ಅದೊಂದು ಇದು ನಿಯಮ. ಬಂದ ಇಲ್ಲ ಅನ್ಬಾರ್ದು. ಅಂದ್ರೆ ಅವರ ಅಳತೆ ಇರಬೇಕಷ್ಟೇ, ಅದು ಕೊಡುವಂಥದ್ದಾಗಿರ್ಬೇಕು. ಖಂಡಿತ ಕೊಡ್ತಾನೆ. ಅದಕ್ಕೆ ಇಲ್ಲಿ ಯಜ್ಞ ಮೂರ್ತಿ ಆದ್ರಿಂದ ಯಾರು ಕೇಳಿದ್ರು ಕೊಡ್ತಾನೆ. ಇನ್ನೂ ಯಜ್ಞದಲ್ಲೇ ದೀಕ್ಷೆಯಲ್ಲೇ ಇದ್ದಾನೆ ವರದಲ್ಲಿ. ಅದರಿಂದ ಏನು ಕೇಳಿದ್ರು ಕೊಡ್ತಾನೆ. ಅದಕ್ಕೆ ಅಭೀಷ್ಟ ವರದ ಅಂತ ಹೇಳ್ತಾರೆ. ಅದಕ್ಕೆ ಏನು ಕೇಳಿದ್ರು ಕೊಡುವಂಥದ್ದು ಅವನು ಅಸಾಧಾರಣವಾದ, ಅವನು ಬೇರೆಯವರುಳ ಅನ್ನೋದು ಏನು ಕೇಳಿದ್ರು ಕೊಡುವಂತಾನು, ಅಷ್ಟು ಧಾರಾಳ ಉಳ್ಳವನು ಅವನು ಅಂತ. ಅದಕ್ಕೆ ಕಡೆಗೆ ಅವನಿಗೆ ತ್ವಮ್ ಅಂತ ಅದಕ್ಕೆ ಸ್ವಂ ಶರಣಂಗತಃ ಅಂದ್ಬಿಟ್ಟು. ತ್ವಮ್ ಅಂದ್ರೆ ನಿನ್ನಲ್ಲಿ ಅಂತಂದ್ರೆ ನಿನ್ನನ್ನ ಶರಣಂಗತಃ, ನಾನು ಶರಣವನ್ನ ಗತಃ ಅಂದ್ರೆ ಗತ ಅಂದ್ರೆ ಹೋಗ್ತೀನಿ ಅಂತ ಒಂದರ್ಥ, ಸೇರ್ತೀನಿ ಅಂತ ಒಂದರ್ಥ, ಎರಡರ್ಥ ಬರ್ತೈತಿ. ಆ ಗತ ಅನ್ನೋ ಸೇರ್ತೀನಿ ಅಂತ ಆಗ್ಬಿಡುತ್ತೆ. ಗತ ಹೋಗ್ತೀನಿ ಅಂತ ನಿನ್ನಲ್ಲಿ ಸೇರ್ತೀನಿ, ನಿನ್ನಲ್ಲಿ ಸೇರಬೇಕು ಅದರಿಂದ ಅದಕ್ಕೆ ಶರಣಂಗತಃ. ಅಥವಾ ಆ ಥರ ಅಸ್ಮಿ ಅಂದ್ರೆ ನಾನು ಆಗಿದ್ದೇನೆ, ನಿನ್ನಲ್ಲಿ ಶರಣಾಗತಿಯನ್ನು ಮಾಡಿದವನಾಗಿದ್ದೇನೆ. ಅದಕ್ಕೆ ನಾನು ಕೇಳ್ತಾರೆ ಯಾವಾಗ ಅನ್ಬಿಟ್ಟು ಅಂತ. ಯಾಕೆಂದ್ರೆ ಯಾವ ಸಮಯದಲ್ಲಿ ಬೇಕಾದರೂ ನಾವು ಕೇಳ್ಬೋದು ಮೋಕ್ಷವನ್ನ. ಅದಕ್ಕೆ ಪ್ರತಿಯೊಂದು ನಾವು ಪ್ರವೃತ್ತಿ ಮಾಡುವಾಗಲೂ ಮತ್ತೆ ಒತ್ತಿ ಏತದ್ ದೇಹಾವಸಾಯನ ಅಂತ ಹೇಳ್ತೀವಿ. ಅದಕ್ಕೆ ಯಾಕೆಂದ್ರೆ ದೇಹಾವಸಾನದಲ್ಲಿ ಮಾತ್ರ ಕೇಳ್ಕೊಳ್ಳಿ ಅಂತ. ಇದಕ್ಕೆ ದತ್ತ ಪ್ರವೃತ್ತಿ ಅಂತ ಇದು ಅದರಲ್ಲಿ ಹೇಳಿದ್ದೇನೆ. ಆರ್ಥ ಪ್ರವೃತ್ತಿ ಅಂದ್ರೆ ಕೂಡಲೇ ಕೊಡ್ತಾನೆ. ಅದು ಇದೆ, ಈಗಲೂ ಇದೆ, ಅದು ಇದೆ. ಅನುಷ್ಠಾನ ಮಾಡಿದ್ದು ತೋರಿಸಿದ್ದು ನಿಮ್ಗೆ ಹೇಳಿದ್ದೀನಿ. ಅದನ್ನ ಪರಕಾಲ ಸ್ವಾಮಿಗಳು ಅವರೆಲ್ಲ ಅನುಷ್ಠಾನ ಮಾಡಿ ತೋರಿಸಿದ್ದು. ಆದರೆ ನಮ್ಮ ಪೂರ್ವಾಚಾರ್ಯಗಳು ಅಜ್ಬರ ಅಂದ್ರೆ ದೇಹಾವಸಾನದಲ್ಲಿ ಕೇಳ್ಕೊಳ್ಳಿ. ಯಾಕಂದ್ರೆ ಅರ್ಚಾವತಾರದಲ್ಲಿ ಅನುಭವಿಸುವಂಥದ್ದು ಬಹಳ ಇದೆ. ಹಾಗಾಗಿ ದೇಹಾವಸಾನದಲ್ಲಿ ಕೇಳ್ಕೊಳ್ಳಿ ಅಂತ ಸ್ವಾಮಿನೂ ಅದೇ ಥರ ಹೇಳ್ತಾರೆ. ಅದಕ್ಕೆ ನಮ್ಮಾಳ್ವಾರು ಅದೇ ಹೇಳ್ತಾರೆ ಕಡೆಗೆ. ಅದಕ್ಕೆ ಮರಣ ಮಾನಾಲ್ ವೈಹುಂದಂ ಕೊಡುಕುಂ ಪಿರಾನ್ ಅಂತ ಹೇಳ್ತಾರೆ. ಅದಕ್ಕೆ ಆದರೆ ಅವ್ರಿಗೆ ಅಭಿಪ್ರಾಯ ಅಲ್ಲ, ಅವ್ರಿಗೆ ತಕ್ಷಣ ಬೇಕು ಅಂತ. ಆದರೆ ಭಗವಂತ ಕೊಡ್ಲಿಲ್ಲ ಅವ್ರಿಗೆ, ನೀವು 1000 ಮುಗಿಸಿ ಆಮೇಲೆ ಕೊಡ್ತೀನಿ ಅಂತ. ಆದರೆ ಅವರು ಹೇಳ್ತಾರೆ ಮರಣ ಮಾನಾಲ್ ಅಂದರೆ ಇದು ನಮಗೆ ಯಾವಾಗ ದೇಹಾವಸಾನದಲ್ಲಿ, ಮಾನಾಲ್ ಅಂದರೆ ಯಾವಾಗ ನಮಗೆ ದೇಹಾವಸಾನ ಆಗುತ್ತೋ ಆವಾಗ ವೈಕುಂಠವನ್ನು ಕೊಡ್ತಾರೆ ಅಂತ ಆಳ್ವಾರ್ ನೇರವಾಗಿ ಹೇಳಿದ್ರು ಅವರು. ಹಾಗಾಗಿ ಅದೇ ಥರ ಅದನ್ನೇ ಅವರೇ ತೋರಿಸ್ಕೊಟ್ಟಿದ್ದಾರೆ. ಅದೇ ಥರ ಅದನ್ನೇ ಅವರ ಪಪನ್ನ ಜನಕೂಟಿಸ್ತಾದ್ರಿಂದ ನಮ್ಮ ಅಪೂರ್ವಾಚಾರ್ಯರೆಲ್ಲ ಅದಕ್ಕೆ ಏತದ್ದೇಹಾವಸಾನೇಮಂ, ನನ್ನ ದೇಹದ ಅವಸಾನ ಅಂದರೆ ನಮ್ಮ ದೇಹ ಶರೀರ ಯಾತ್ರೆ ಇರುವವರೆಗೆ, ಶರೀರ ಯಾತ್ರೆ ಮುಗಿದ ಮೇಲೆ ಮೋಕ್ಷವನ್ನು ಕೊಡು, ಅಲ್ಲಿವರೆಗೆ ನಾನು ಇಲ್ಲೇ ಇರ್ತೀನಿ. ಏತದ್ದೇಹಾವಸಾನೇಮಂ ಅಂತ. ಅದಕ್ಕೆ ದೇಹಾವಸಾನವನ್ನು ಬಹಳ ಮುಖ್ಯವಾಗಿ ಹೇಳಿದ್ದಾರೆ. ಅದಕ್ಕೆ ಕಡೆಗೆ ಮಾಂ ತ್ವತ್ಪದಂ, ನನ್ನನ್ನು ತ್ವತ್ಪದಂ ಅಂದ್ರೆ ನಿನ್ನ ಪದಕ್ಕೆ, ಅಲ್ಲಿ ಅದಕ್ಕೆ ಸ್ವಯಂ ಪ್ರಾಪಯ ಅಂದ್ಬಿಟ್ಟು, ನೀನು ಕರ್ಕೊಂಡು ಹೋಗು ನನ್ನ ಅಂದ್ಬಿಟ್ಟು ಅಂತ. ಅದಕ್ಕೆ ಇದರಲ್ಲಿ ಅರ್ಚಿರಾದಿ ಮಾರ್ಗದಲ್ಲಿ ಭಗವಂತ ನನ್ನ ಕರ್ಕೊಂಡು ಹೋಗುವಂತ ಇನ್ನೂ ಒಂದು ತಮಿಳು ವ್ಯಾಖ್ಯಾನದಲ್ಲಿ ಸ್ವಲ್ಪ ವಿಶೇಷವಾಗಿ ಮಾಡಿದ್ದಾರೆ. ಇದರಲ್ಲಿ ಮಾಡೋದು ಅದನ್ನು ಅನುಭವಿಸೋಣ. ಅದಕ್ಕೆ ಅದರಿಂದ ಹೇಳ್ತಾರೆ ಇದರಲ್ಲಿ. ಇದು ಸಂಸ್ಕೃತ ವ್ಯಾಖ್ಯಾನದಲ್ಲಿ ಅಥ ಚತುರ್ಥ ಶ್ಲೋಕೇನ ದ್ವಯಪಾಠ ಕ್ರಮಂ ಅನುಸೃತ್ಯ
ಉಪಾಯ ವರ್ಣಾನಂತರಂ ಫಲಪ್ರಾರ್ಥನಂ ಕರೋತಿ ಶ್ರೀಮನ್ನಭೀಷ್ಟವರದ ಇತಿ. ಈ ಇದರಲ್ಲಿ ಹೇಳ್ತಾರೆ ಅದಕ್ಕೆ ದ್ವಯ ಪಾಠಂ ಅನುಕ್ರಮ್ಯ. ದ್ವಯದಲ್ಲಿ ಅಂದರೆ ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ ಪೂರ್ವಖಂಡ, ಶ್ರೀಮತೆ ನಾರಾಯಣಾಯ ನಮಃ ಆಯ ಅನ್ನೋದು ಚತುರ್ಥಿ, ಅದು ಫಲ ಅನ್ನೋದು ಎರಡನೇ ಪಾದ. ಇದರಲ್ಲಿ ಅದಕ್ಕೆ ಮೊದಲನೇ ಹೇಳಿದರು ಶ್ರೀಮನ್ನಭೀಷ್ಟವರದ ತ್ವಾಮಸ್ಮಿ ಶರಣಂಗತಃ, ಶ್ರೀಮನ್ನಾರಾಯಣ ಚರಣೋ ಶರಣಂ ಪ್ರಪದ್ಯೆ. ಎಷ್ಟು ಚೆನ್ನಾಗಿ ಬರುತ್ತೆ ನೋಡದೆ, ಪದಗಳು ಬೇರೆ ತವರ ಅದೇ ತ್ವಾಮಸ್ಮಿ ಶರಣಂಗತಃ ಅಂದರೆ ನರಣ ಶರಣಂ ಪ್ರಪದ್ಯೆ. ಎರಡನೇದೇನು ಅಂತ ಅಂದರೆ ಫಲ. ಯಾವಾಗ ಫಲದಲ್ಲಿ ನಾವು ಆಯ್ಕೆ ಇದೆ ನಮಗೆ, ಏತದ್ದೇಹಾವಸಾನೇ ಮಾಂ ಅದೇ ತ್ವತ್ಪಾದಂ ಪ್ರಾಪಯ. ಆ ಪ್ರಾಪಯ ಅನ್ನೋದು ಚತುರ್ಥಿ ವಿಭಕ್ತಿಯಲ್ಲಿ ಬರುತ್ತೆ. ಆಯ ನಾರಾಯಣ, ಶ್ರೀಮತೆ ನಾರಾಯಣಾಯ ನಮಃ ಅಂದರೆ ನಮಮ, ನಮಃ ಅಂದ್ರೆ ನಮಮ, ಮಮನ ಎರಡು ಅರ್ಥವೂ ಬರುತ್ತೆ. ನಾನು ನನ್ನದು ಅಲ್ಲ, ನನ್ನದು ಅಂತ ಯಾವುದೂ ಇಲ್ಲ, ಎರಡೂ ಸಹ. ಅದನ್ನ ಅದೇ ಪ್ರಕಾರ ಇಲ್ಲಿ ಸ್ವಾಮಿ ಯಾಕಂದ್ರೆ ಹೇಳ್ತಾರೆ, ಆ ದ್ವಯದಲ್ಲಿ ಯಾವ ಥರ ಇದೆಯೋ ಆ ದ್ವೈಮಂತ್ರದ ಪ್ರಕಾರನೇ ಈ ಶ್ಲೋಕವನ್ನು ಮಾಡಿದ್ದಾರೆ. ಇದು ದ್ವೈವೇ, ಅದು ಅದನ್ನ ಪದಗಳು ಬೇರೆ ಅಷ್ಟೇ, ಇದು ದ್ವೈಮಂತ್ರವೇ. ಅದು ಏನು ಅಂದ್ರೆ ಅಲ್ಲಿ ನೇರವಾಗಿ ದ್ವೈಮಂತ್ರದಲ್ಲಿ ದೇಹಾವಸಾನ, ಯಾಕೆಂದ್ರೆ ಶರಣಾಗತಿ ಈಗಲೂ ಮಾಡ್ಬೋದಲ್ಲ, ಅದರಿಂದ ದೇಹಾವಸಾನ ಹೇಳಲಿಲ್ಲ. ಇಲ್ಲಿ ಅದನ್ನ ಬದಲಾಯಿಸ್ಕೊಂಡು ದೇಹಾವಸಾನ ಅನ್ನೋ ಪದವನ್ನು ಸೇರಿಸಿದ್ದಾರೆ ಅಷ್ಟೇ ಸ್ವಾಮಿ. ಅದನ್ನ ಆಪ್ತ ಪ್ರಪತ್ತಿ ಮಾಡೋರು ದೇಹಾವಸಾನ ಹೇಳ್ಬೇಕಾಗಿಲ್ಲ, ಈಗಲೇ ಕೊಡು ಅಂತ ಕೇಳ್ಬೋದು, ತಕ್ಷಣ ಕೊಡ್ತಾನೆ ಭಗವಂತ. ಅದು ದೇಹಾವಸಾನದಲ್ಲಿ ಕೇಳ್ಕೊಡಿ ಅನ್ನೋದಕ್ಕೆ ಮುಂದಕ್ಕೆ ಯಾತಕ್ಕೆ ಇಟ್ಟಿದ್ದಾರೆ, ದೇಹಾವಸಾನ ಯಾಕೆ ಇಟ್ಟಿದ್ದಾರೆ? ಎರಡು ಕಾರಣಕ್ಕೆ ಇಟ್ಟಿದ್ದಾರೆ. ಮುಖ್ಯವಾದ ಕಾರಣ, ಯಾರು ಶರಣಾಗತಿನ ಮಾಡ್ಕೊಳ್ಳೋದಿಲ್ಲ. ನೀವು ಶರಣಾಗತಿ ಮಾಡ್ಕೊಂಡ ತಕ್ಷಣ ನಿಮ್ದು ಭಗವಂತ ಕರ್ಕೊಂಡ್ಬಿಡ್ತಾನೆ ಅಂದ್ರೆ ಯಾರು ಶರಣಾಗತಿ ಮಾಡ್ಕೊಳ್ತಾರೆ ಕೇಳಿ? ಕೋಟಿ ಒಬ್ಬನಸಿ ಬರೋದಿಲ್ಲ, ಮುಂದೆ ಬರೋದಿಲ್ಲ. ಅಯ್ಯೋ ಶರಣಾಗತಿ ಈಗಲೇ ಇಷ್ಟೆಲ್ಲ ಹೇಳಿ ನಮ್ಮಲ್ಲಿ ಎಷ್ಟು ತಪ್ಪು ತಿಳುವಳಿಕೆ ಇದೆ. ಶರಣಾಗತಿ ಮಾಡ್ಕೊಂಡ ತಕ್ಷಣ ನಮಗೆ ನಾವು ಸತ್ತೋಗ್ತೀವಿ ಅಂತ ಎಷ್ಟು ಜನ ಇನ್ನೂ ಆ ಥರ ತಪ್ಪು ನಂಬಿಕೆಯಲ್ಲಿ ಇದ್ದಾರೆ ಅಂತ ಇಷ್ಟೆಲ್ಲ ಹೇಳಿ ಇಲ್ಲ ಮಾಡಿದ್ರು ಸಹ, ಅಲ್ಲಿ ಶರಣಾಗತಿ ಮಾಡ್ಕೊಂಡವರು ನೋಡ್ತಾ ಇದ್ರು ಸಹ ಇನ್ನೂ ಅವ್ರು ಮಾಡ್ಕೊಳ್ಳಲ್ಲ. ಅವರು ಶರಣಾಗತಿ ಮಾಡ್ಕೊಂಡ ಅಂದ್ರೆ ನಾವು ಬೇಗ ಸತ್ತೋಗ್ಬಿಡ್ತೀವಿ, ಈ ತರ ಭಾವನೆ ಇಲ್ಲಿರೋದೆಲ್ಲ ಆಸೆ ಅಂದ್ರೆ ಅಂತವ್ರು ಮಾಡ್ಕೊಂಡ್ರೆ ಪ್ರಯೋಜನ ಬಿಡಿ. ಯಾಕೆಂದ್ರೆ ಇಲ್ಲಿರೋದಲ್ಲೇ ಅವ್ರಿಗೆ ರುಚಿ ಇರೋದ್ರಿಂದ ಇದ್ಕೊಂಡು ಹೋಗ್ಲಿ ಅವರು. ಅದರ ತಪ್ಪು ತಿಳುವಳಿಕೆ ಇಷ್ಟೆಲ್ಲ ವಿಷಯವಾಗಿ ಹೇಳಿ ಎಲ್ಲ ಮಾಡಿದ್ರು ಸಹ ಈ ತಪ್ಪು ತಿಳುವಳಿಕೆ ಇನ್ನು ಹೋಗಿಲ್ಲ. ಅದರಿಂದಾನೇ ಇದರಲ್ಲಿ ಒಂದು ಇದರಲ್ಲಿ ಹೇಳ್ತಾರೆ, ನಮ್ಮ ಆಚಾರ್ಯ ಹೇಳ್ತಾ ಇದ್ರು, ಅದು ಮೂಲದಲ್ಲಿ ತಿರುವಾಮಿ ಮೊದಲು ಅವರು ನಮ್ಮಾಳ್ವಾರ್ ಇಲ್ಲಿ ಇರ್ಬೇಕಾದಂದ್ರೆ ಅವರು ಮಾಡ್ಕೊಂಡಿದ್ದ ಅರ್ಥ ಪ್ರಪತ್ತಿ ಆದ್ರಿಂದ ಮರಣ ಮಾಕಿ ವೈಗುಂದಂ ಕುಡುಕೊಂಪಿರಾನ್ ಅಂತ ಇತ್ತಂತೆ. ಅದು ಕಡೆಗೆ ಅವ್ರಲ್ಲಿ ಹೋಗಿ ನಾಥನಿಗೆ ಉಪದೇಶ ಮಾಡ್ಬೇಕಾದ್ರೆ, ಅಯ್ಯೋ ನಾನೇನೋ ಹಸನ ಹೇಳ್ಬಿಟ್ಟೆ ಈ ಜನಗಳಿಗೆ ಇದು ಮಾಡ ಅಂದ್ರೆ ಮರಣ ಮಾಕಿ ಅಂದ್ರೆ ಮನವನ್ನು ಕೊಟ್ಟು ವೈಕುಂಠ ಕೊಡ್ತಾ ಅಂದ್ರೆ ಯಾರು ಬರೋದೇ ಇಲ್ಲ ಇಲ್ಲಿಗೆ ಅಂದ್ಬಿಟ್ಟು ಅಲ್ಲಿ ಬದಲಿಸಿದ್ರು ಅಂತ ಹೇಳ್ತಾರೆ. ಮರಣ ಮಾನಾಲ್ ಅಂತ ನಾಥಮುನಿಗೆ ಉಪದೇಶ ಮಾಡುವಾಗ ಬದಲಿಸಿದ್ರು ಅದು ಅಂತ ನಮ್ಮಲ್ಲಿ ಒಂದು ಇದಿದೆ, ಒಂದು ಪ್ರಸಿದ್ಧ ಒಂದು ಸಿದ್ಧಾಂತ ಇದೆ. ಮರಣ ಮಾಕಿ ಅಂತ ಇತ್ತದು, ಕಡೆಗೆ ಮರಣ ಮಾಕಿ ಆಗ್ಬಿಟ್ರೆ ಆಮೇಲೆ ಭಗವಂತನೇ ಹೇಳಿರ್ಬೋದು ನೀವು ಮರಣ ಮಾಕಿ ಅಂತ ಹೇಳಿದ್ರೆ ಆಳ್ವಾರ ಯಾರು ಬರೋದಿಲ್ಲ ಅಂದಾಗ ಅದಕ್ಕೆ ಮರಣ ಮಾನಾಲ್ ಅಂತ ಅದನ್ನ ಬದಲಾಯಿಸಿದ್ರು. ನಾಥಮುನಿಗಳಿಗೆ ಉಪದೇಶ ಮಾಡುವಾಗ ಬದಲಾಯಿಸಿದ್ರು ಅಂತ ಒಂದು ಐತಿಹ್ಯ ಇದೆ. ಅದು ಇದು ಐತಿಹ್ಯಗಳೆಲ್ಲ ನಾವು ನಮ್ಗೆ ಇಟ್ಕೋಬೇಕು, ಅದನ್ನ ಆ ಥರ ಇತ್ತು ಅಂತ ಪೂರ್ವಾಚಾರ್ಯ ಹೇಳಿದ್ರೆ ಯಾರು ಸುಳ್ಳು ಹೇಳುವ ಅವಶ್ಯಕತೆ ಇಲ್ಲ. ಮತ್ತೆ ಅದು ಆ ಥರ ಇತ್ತು, ಅದು ಮೊದಲು ಅದನ್ನು ಕಂಡುಕೊಂಡ ದಾರ್ಶನಿಕರು ಆ ಥರ ಇತ್ತು, ಅದನ್ನ ಬದಲಾಯಿಸಲು ಅಂತ ಹೇಳ್ತಾರೆ ಅದನ್ನ. ಹಾಗಾಗಿ ಇಲ್ಲಿ ಅದನ್ನೇ ಹೇಳ್ತಾರೆ ಅದಕ್ಕೆ ಏತದ್ದೇಹಾವಸಾನ. ಯಾಕೆಂದ್ರೆ ಇಲ್ಲೂ ಸಹ ನಿತ್ಯ ಕೈಂಕರ್ಯ ಬೇಕು ನಮಗೆ ಭಗವಂತನಲ್ಲಿ. ಅಲ್ಲಿ ಅರ್ಚಾರೂಪ ಸಿಗೋದಿಲ್ಲ, ಅರ್ಚಾಮೂರ್ತ. ಹನುಮಂತನ ಕರಿತಾನೆ ರಾಮ, ಅಲ್ಲಿ ಬಾ ನೀನು ಬಾ ಅಂತ ಎಲ್ಲ ಕರೀತಾರೆ. ವಿಭೀಷಣ ಬರ್ತೀನಿ ಅಂದ್ರೆ ಬೇಡ ಅಂತಾನೆ, ಹನುಮಂತನ ಬರೋದಿಲ್ಲ ಅಂದ್ರೆ ಬಾ ಅಂತಾನೆ. ಅವನು ಹೇಳ್ತಾನೆ ನನಗೆ ಅಲ್ಲಿ ರಾಮ ಸಿಗ್ತಾನೆ ಅಂತ. ಅಲ್ಲಿ ರಾಮ ಗೀಮ ಲಕ್ಷ್ಮಣ ಯಾರು ಇಲ್ಲ, ಹಾಗಾದ್ರೆ ನಾನು ಇಲ್ಲೇ ಇರ್ತೀನಿ ಹೋಗು ಅಂತಾನೆ. ಹೋಗೋದಿಲ್ಲ ಅವನು ಹನುಮಂತ, ನಾ ಇಲ್ಲೇ ಇರ್ತೀನಿ, ನನಗೆ ರಾಮರು ಇರಬೇಕು, ರಾಮ ಈ ಥರ ಎಲ್ಲಿ ನೀವು ಸಿಗೋಂಗಿದ್ರೆ ನಾ ಬರ್ತೀನಿ ಅಂತ. ಇಲ್ಲಪ್ಪ ಅಲ್ಲಿ ಬೇರೆ ಥರ ಅಂತ, ಹಾಗಾದ್ರೆ ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಕಡೆಗೆ ಇಲ್ಲೇ ಇದ್ದು ಮುಂದಿನ ಬ್ರಹ್ಮ ಹನುಮಂತ ಆಗ್ತಾ ಅಂದ್ಬಿಟ್ಟು ಅಂತ. ಪ್ರಾಯಶಃ ಮುಂದಿನ ಅಂದ್ರೆ ಆ ಒಂದು ಇದರಲ್ಲಿ ಬರುವಂತ ಜೀವಿಗಳು ಪುಣ್ಯವಂತರು. ಯಾಕೆಂದ್ರೆ ಇವನು ಬ್ರಹ್ಮ ಆಯ್ತು ಅಂದ್ರೆ ಈ ಅಹಂಕಾರ ಬಿದ್ದು ಯಾವುದು ಇರೋದಿಲ್ಲ, ಆ ಸದ್ಭಾವನೆಯಲ್ಲೇ ಇದ್ದು ಪ್ರಾಯಶಃ ಬರೀ ಎಲ್ಲ ಕೃತಿಯುಗ ಸತ್ಯುಗವೇ ಇರ್ತೇನೋ, ಕಲಿಯುಗವೇ ಇರೋದೇ ಅಲ್ವೇನೋ ಹನುಮಂತ ಬ್ರಹ್ಮ ಆದಾಗ ಅಂತ ಅನ್ಕೊಂಡಿದ್ದೇನೆ. ಅದಿನ್ನು ಯಾವಾಗ ಇನ್ನು ಇದು ಮೊದಲ ಪರದಲ್ಲಿ ಮೊದಲನೇ ಇದರಲ್ಲೇ ಇದೆ, ಇನ್ನು 50 ವರ್ಷ, ಇನ್ನು ಎಷ್ಟೊಂದು ಕೋಟಿ 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 ವರ್ಷಗಳಾಗಬೇಕು ಅದಕ್ಕೆ ಇನ್ನು. ಅದಕ್ಕೆ ಆವಾಗ ಅಲ್ಲಿವರೆಗೂ ಹನುಮಂತ ಇಲ್ಲೇ ಇರ್ತಾನೆ. ಅವನಿಗೆ ರಾಮನ್ನ ಅನುಭವಿಸಿ ಅಂದ್ರೆ ಮನಸಾರೆ ಅನುಭವಿಸಿ ಸಾಕು ಅಂತ ಅನ್ಸಲ್ಲ. ಆಯ್ತು ಆಮೇಲೆ ಭಗವಂತನ ನಿಮಗೆ
ಅಲ್ಲಿ ಹೋಗಿ ಬ್ರಹ್ಮಪಟ್ಟವನ್ನು ಸ್ವೀಕರಿಸ್ತಾನೆ ಅಂತ ಅದು ಒಂದು ಪ್ರತೀತಿ ಇದೆ. ಅದು ಮುಂದಿನ ಬ್ರಹ್ಮ ಹನುಮಂತ ಆಗ್ತಾನೆ ಅಂದ್ಬಿಟ್ಟು ಅದರಲ್ಲೂ ಮಾತುರಲ್ಲಿ ಬಹಳ ವಿಶೇಷವಾಗಿ ಇಟ್ಕೊಂಡಿದ್ದಾರೆ. ಅನೇಕ ಅದಕ್ಕೆ ಕಾರಣಗಳು ಇದನ್ನು ತೋರಿಸ್ತಾರೆ ಅವರು. ಅದನ್ನು ಅಲ್ಲಗಳಿಕ್ಕಾಗೋದಿಲ್ಲ ಅದೆಲ್ಲ. ಕೆಲವು ಇದೆಲ್ಲ ಇದೆ ಯಾತಕ್ಕೆ ಅದು ಮಾಡಿದ್ದಾರೆ ಅಂದ್ಬಿಟ್ಟು ಅಂತ. ಅದಕ್ಕೆ ಏನಂದರೆ ನಮಗಿಲ್ಲಿ ಭಗವತ್ ಕೈಂಕರ್ಯ, ಭಾಗವತ ಕೈಂಕರ್ಯ ಮತ್ತು ಸಮಾಜಕ್ಕೆ ಮಾಡುವಂಥ ಸೇವೆಗಳ ಕೈಂಕರ್ಯ ಇದರಲ್ಲಿ ಇದೆಲ್ಲವೂ ಸಹ ಭಗವಂತನಿಗೆ ಇಷ್ಟವಾದ ಇದು. ಭಗವಂತನಿಗೆ ಇಷ್ಟವಾದದ್ದು. ಅವನಿಗೆ ಅನುಜ್ಞಾ ಕೈಂಕರ್ಯಗಳಲ್ಲಿ ಬರುತ್ತೆ ಇದು. ಆಜ್ಞಾ ಕೈಂಕರ್ಯ ಹೇಗೆ ಮಾಡ್ತೀವಿ, ಅನುಜ್ಞಾ ಕೈಂಕರ್ಯ ಎಲ್ಲ ಬರುತ್ತೆ. ಈ ಅನುಜ್ಞಾ ಕೈಂಕರ್ಯವನ್ನು ಮಾಡ್ಕೊಂಡಿದ್ದ ಅಂದ್ರೆ ಭಗವಂತನ ಪ್ರೀತಿ ಆಗುತ್ತೆ. ಇಲ್ಲಿದ್ದರೆ ಸಾಕು ಅಂದ್ಬಿಟ್ಟು ಇವಾಗ ಬರದಾಳ ಪಂಚಾಶತಿಗೆ ಹೋಗಬೇಕು. ಇದಕ್ಕೆ ವ್ಯಾಖ್ಯಾನಕ್ಕೆ ಅಲ್ಲಿ ಹೋಗೋಣ. ಅದಕ್ಕೆ ಯಾದಕ್ಕೆ ಅಂದ್ಬಿಟ್ಟು ಅಂತ ಅದಕ್ಕೆ ಈ ಮುಗಿಸ್ಬಿಟ್ಟು ಅದನ್ನು ಹೇಳ್ತೀನಿ. ಅದಕ್ಕೆ ಈ ವರ್ತಮಾನ ಶರೀರ ಅಂತ ಅಂದ್ಬಿಟ್ಟು ಅಂತ ಏತದ್ದೇಹ ಅವಸಾನ. ಈ ದೇಹ ಅಂದ್ರೆ ಇನ್ನೂ ಮುಂದೆ ಬರೋ ದೇಹ ಅಂತ ಅರ್ಥ ತಗೊಳ್ಬೇಡಿ. ವರ್ತಮಾನ ದೇಹ ಆ ದೇಹ ಅಂತ ಈ ವರ್ತಮಾನ ಈ ಕರ್ಣ ಕಡೆ ಬರ ಇದೆಯಲ್ಲ, ಈ ಶರೀರ ಪಾತವಾದ ತಕ್ಷಣ ಅಂತ. ಏತದ್ದೇಹ ಅಂದ್ರೆ ದೇಹಾವಸಾನ, ಇನ್ನೂ ಅನೇಕ ದೇಹಗಳ ಬಂದ್ಮೇಲೆ ಅವಸಾನ ಆಗೋದಲ್ಲ, ಆ ಅರ್ಥ ಅಲ್ಲ. ಏತದ್ದೇಹ ಅವಸಾನ ಅಂದ್ರೆ ಶರೀರ ವರ್ತಮಾನ ಶರೀರ ಅಂತ ಅಂದ್ಬಿಟ್ಟು ಈಗ ಇರುವಂತ ಶರೀರ ಮುಗಿದು ಹೋಗುವಾಗ ಶರೀರ ಪಾತಾನಂತರ ಬಿದ್ದ ತಕ್ಷಣ ನಮಗೆ ಮಾಂ ಸ್ವಯ, ನನ್ನನ್ನ ನೀನು ಎಲ್ಲ ಹೋಗ್ತಾನೆ ಅರ್ಚಾದಿ ಮಾರ್ಗದಲ್ಲಿ ಭಗವಂತ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಒಂದು ತಮಿಳು ವ್ಯಾಖ್ಯಾನದಲ್ಲಿ ಅವ್ರು ಹೇಳ್ತಾರೆ ಇದಕ್ಕೆ ಸ್ವಯಂ ಪ್ರಾಪಯ ಅನ್ನುವಾಗ ಹೇಳ್ತಾರೆ. ಅದಕ್ಕೆ ಸ್ವಯಂ ಪ್ರಾಪಯ ಅಂತ ಸ್ವಯಂನ ಇದಕ್ಕೆ ಸ್ವಯಂನ ಪ್ರಾಪಯ ಆಗಿ ಸೇರಿಸ್ಕೊಂಡು ವ್ಯಾಖ್ಯಾನ ಏನು ಅಂದ್ರೆ ಎಲ್ಲರಿಗೂ ಅರ್ಚಾದಿ ಮಾರ್ಗದಲ್ಲಿ ಇದ್ದೇ ಇದೆ. ಭಗವಂತ ನನ್ನ ನೀನೇ ಬಂದು ನೇರವಾಗಿ ಕರ್ಕೊಂಡು ಹೋಗುವಂತ ದೇಶಿಗರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಅಂದ್ರೆ ಇದು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಸ್ವಾಮಿನೇ ಹೇಳಿದಾರೆ ಪ್ರಾರ್ಥನೆ ಏನೇನು ಪ್ರಾರ್ಥನೆ ಮಾಡುವಂತ ನಾಶಂಶಿದ್ದರು ಸರಿ ಮುಂದಿನ 5ನೇ ಶ್ಲೋಕದಲ್ಲಿ ಹೇಳ್ತೀನಿ. ಅವಾಗ ಯಾವ್ಯಾವುದನ್ನ ನಾವು ಕೇಳ್ಕೋಬಹುದು ಅಂತ, ಜ್ಞಾನವನ್ನ ಕೇಳ್ಕೋಬಹುದು, ಇದನ್ನೆಲ್ಲ ಕೇಳೋ ತಪ್ಪಿಲ್ಲ. ಬೇರೆ ವಿಷಯಗಳು ಕೇಳಬಾರ್ದು, ಆತರ ಇದನ್ನ ಕೇಳೋ ತಪ್ಪಿಲ್ಲ. ಅದಕ್ಕೆ ನೀನೇ ಬಂದು ನನ್ನನ್ನ ಕರ್ಕೊಂಡು ಹೋಗು ಇಲ್ಲಿಂದ. ಅತಿವಾಹಿಕರು ಬೇಡ ಅಂತ ನೇರವಾಗಿ. ಅಷ್ಟು ಸಹ ನಮಗೆ ಇಲ್ಲಿವರೆಗೆ ವಿಳಂಬ ಸಹಿಸಿದೀನಿ, ಇನ್ಮೇಲೆ ವಿಳಂಬ ಸಹಿಸೋದಿಲ್ಲ. ಮತ್ತೆ 12 ಆದಿವಾಹಿಕರು ಅವರು ಹೋಗೋ ಮಾಡಿ ಅಲ್ಲಿಂದ ಒಂದೊಂದು ಇಟ್ಕೊಂಡು ಆಮೇಲೆ ಹೋಗೋದು ಬೇಡ, ನೇರವಾಗಿ ನೀನೇ ಕರ್ಕೊಂಡು ಹೋಗೋದು ಇಲ್ಲಿಂದ ಅಂದ್ಬಿಟ್ಟು ಸ್ವಾಮಿ ಬರೋದಕ್ಕೆ ಸ್ವಾಮಿನ್ ಸ್ವಯಂ ಪ್ರಾಪಯ ಅಂತ ಮಾಡಿದ್ರೆ ನೀನೇ ನನ್ನನ್ನು ತಗೊಂಡು ಹೋಗೋನಾಗೋ ಅಂತ ವರದಿನಲ್ಲಿ ಸ್ವಾಮಿ ಪ್ರಾರ್ಥನೆ ಮಾಡಿದ್ದಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಬೇರೆ ಎಲ್ಲ ವ್ಯಾಖ್ಯಾನದಲ್ಲೂ ಅದಕ್ಕೆ ಮಾಡ್ಬೇಕಾದ್ರೆ ಅದು ಹೇಳ್ತಾರೆ. ಅದಕ್ಕೆ ಏತದಾನ್ ಹೇಳ್ತಾರೆ ಕಡೆಗೆ ಯಸ್ತಪರಂ ತ್ವತ್ಪದಂ ಪರಮ ಪಂಥಾನುರೂಪಿಣಃ ಅಥವಾ ಪಾದಾರವಿಂದ ದ್ವಯಂ ಅಂದ್ರೆ ಅರ್ಚಿರಾದಿ ಮಾರ್ಗೇಣ ಅಂದ್ಬಿಟ್ಟು ಮಾಡಿದ್ದಾರೆ. ಎಲ್ಲದಕ್ಕೆ ತೈ ಸಹ ಅರ್ಚಿರಾದಿ ಮಾರ್ಗೇಣ ಮಾಂ ಪ್ರಾಪಯ ಅಂತ ಅರ್ಥವನ್ನು ಮಾಡಿದ್ದಾರೆ. ಅರ್ಚಾದಿ ಮಾರ್ಗದೆಲ್ಲ ನನ್ನ ನಡೆಸ್ಕೊಂಡು ಹೋಗು, ಆ ಭಗವಂತನ ಸೂಕ್ಷ್ಮದಲ್ಲಿ ಇರ್ತಾನೆ ಅಂತ ಅದ್ರೂ ಅರ್ಥವೂ ಆಗುತ್ತೆ. ಅದಕ್ಕೆ ಈ ಮೋಕ್ಷಾರ್ಥಂ ಶರಣಾಗತಿ ಇತಿ ಭಾವ ಅಂತ. ಈ ಮೋಕ್ಷಾರ್ಥಂ ಅಂದ್ರೆ ಕೈಂಕರ್ಯ. ಈ ಮೋಕ್ಷಾರ್ಥಂ ಅಂತ ಮೇಲೆ ಹೇಳಿದ್ರು ಅರ್ಥ ಕೈಂಕರ್ಯಾರ್ಥ ಅಂತಾನೆ. ಕೈಂಕರ್ಯಾರ್ಥಂ ಇತಿ ಭಾವ ಅಂತ, ಭಗವತ್ ಕೈಂಕರ್ಯಾರ್ಥಂ ಇತಿ ಭಾವ. ಅದರಿಂದ ಸ್ವಾಮಿ ಇದನ್ನ ಮಾಡ್ತಾರೆ. ಈ ದೇಹ ಅವಸಾನ ಬೇಕಾದಂದ್ರೆ ನಿಮಗೆ ಅವರು ವರರಾಜ ಪಂಚಾಯತ್ ಹೇಳ್ಬೇಕಾದ ಅಂದ್ರೆ ಸ್ವಾಮಿ 1-2 ಶ್ಲೋಕ ಅದರಲ್ಲಿ ಬರುತ್ತೆ. ಅದರಲ್ಲಿ ಅವರು ಕೇಳ್ತಾರಂತ. ಇಲ್ಲಿ ಯಾತಕ್ಕೆ ಇಲ್ಲಿ ನೇರವಾಗಿ ಶರಣಾಗತಿ ಮಾಡುವಾಗ ಮಾಂ ಸ್ವಯ ಅಂತ ಕೇಳಿದ್ರಲ್ಲ, ಆಗ ವರದಾಜ ಪಂಚಾಯತ್ ಹೇಳ್ತಾರೆ ಅದಕ್ಕೆ ಅಲ್ಲಿ ತ್ವಂಚೇತ್ ಪ್ರಚೀದಸಿ ತವಾಸ್ಮಿ ಸಮೀಪಶ್ಚೇತೆ ತ್ವಯ್ಯಸ್ತಿ ಭಕ್ತಿರನಗ ಕರಿಶೈಲನಾಥ. ಅವ್ರು ಸ್ವಾಮಿ ಹೇಳೋದಲ್ಲಿ ಸಂಸೃಜ್ಯತೆ ಇತಿ ದಾಸ ತ್ವದೀಯ ಜನಃ ಸಂಸಾರ ಏಷ ಭಗವನ್ ಅಪವರ್ಗ ಏವ ಅಂದ್ಬಿಟ್ಟು ಅಂತ. ಅಂದರೆ ನಂದು ವೇಳೆ ನನಗೆ ನಿನ್ ತ್ವಂಚೇತ್ ಪ್ರಚೀದಸಿ, ನಿನ್ನ ಒಂದು ಕರುಣೆ ನನ್ನ ಮೇಲಿದ್ದ ಅಂದ್ರೆ, ತವ ಅಸ್ಮಿ ಸಮೀಪಚೇತ್, ನನ್ನ ಪಕ್ಕದಲ್ಲೇ ನೀನು ಇರೋದಾದ ಅಂದ್ರೆ, ಆಮೇಲೆ ತ್ವಯ್ಯಸ್ತಿ ಭಕ್ತಿ ರನಗ, ನಿನ್ನಲ್ಲಿ ನನಗೆ ಸ್ವಲ್ಪವೂ ದೋಷವಿಲ್ಲದ ಭಕ್ತಿ ಇರೋ ಹಾಗೆ ನೀನು ಮಾಡ್ದ ಅಂದ್ರೆ, ಕರಿಶೈಲ ವರದನೆ ಅವಾಗ. ಆಮೇಲೆ ಸಂಸೃಜ್ಯತೆ ಇದಿಚ ದಾಸ ಜನಸ್ತದೀಯ, ನಿನ್ನ ಭಗವದ್ ದಾಸರು ನಿನ್ನ ಭಾಗವತರಲ್ಲಿ ನನ್ನಲ್ಲಿ ಆ ಸೇರುವಿಕೆ, ಸಂಸೃಜ್ಯತೆ ಸೇರುವಿಕೆನ ನೀವು ಉಂಟ ಮಾಡ್ದ ಅಂತಂದ್ರೆ, ಸಂಸಾರ ಯೇಷ ಭಗವನ್ ಅಪವರ್ಗ, ಸಂಸಾರವೇ ನನಗೆ ಅಪವರ್ಗ, ಸ್ವರ್ಗ ಮೋಕ್ಷ ಇದೇ ನನಗೆ ಮೋಕ್ಷ ಅಂತ ಹೇಳಿ ಏವ ಅಂತ ಅಲ್ಲೊಂದು ಹೇಳಿದ್ರು. ಅದಾದ್ಮೇಲೆ ಕಡೆಗೆ 49ನೇ ಶ್ಲೋಕದಲ್ಲಿ ಅದನ್ನ ಹೇಳ್ತಾರೆ. ಕಡೆಗೆ ನಿರಂತರಂ ನಿರ್ವಿಶಸ್ ತ್ವದೀಯಂ ಅಸ್ಪೃಷ್ಟ ಚಿಂತಾ ಪದಮಾಭಿರೂಪ್ಯಂ ಹೇಳ್ತಾರೆ.
ಸತ್ಯಂ ಶಪೆ ವಾರಣಶೈಲನಾಥ ವೈಕುಂಠವಾಸೇಪಿ ನಮೇಭಿಲಾಷ ಮಡಕೆ ಕಡೆಗ ನಿರಂತರಂ ನಿರ್ವಿಶತ ಸ್ತದೀಯಂ, ಯಾವಾಗಲೂ ನಿನ್ನಲ್ಲೇ ಮನಸ್ಸು ಇರೋದಾಗಿದೆ ಅಂದರೆ ತ್ವದೀಯಂ. ಆಮೇಲೆ ಯಾವುದು ನಿನ್ನ ತ್ವದೀಯಂ ಅಸ್ಪೃಷ್ಟ ಚಿಂತಾಪದಂ ಆಭಿರೂಪ್ಯಂ, ಅಲ್ಲಿ ನಿನ್ನ ನಿನ್ನನ್ನ ಊಹೆಯಿಂದಲೂ ಪಡ್ಕೊಳ್ಳೋಕ್ಕೆ ಸಾಧ್ಯವಾಗಿರುವಂತಹ ರೂಪ, ಆ ರೂಪ ಎದುರಿಗೆ ನೀನೇ ನನ್ನ ವರದರಾಗಿ ನೀನೇ ಸಿಗುವಾಗಿದೆ ಅಂದರೆ ನಾವಾಗಿ ಅದನ್ನು ಊಹಿಸ್ಕೊಂಡು ಭಗವಂತನ ರೂಪವನ್ನು ಸಾಧ್ಯವೇ ಇಲ್ಲ. ಅಸ್ಪೃಷ್ಟ ಅದು ಚಿಂತಾಪದಂ ಆಭಿರೂಪ, ಅದು ಚಿಂತ ದಾರಿದಂತ ಅದನ್ನು ಅದು ನನಗೆ ನಿನ್ನ ಲೀಲಾ ಇದನ್ನ ನಿನ್ನ ಈ ಲೀಲಾವಿಭೂತಿಯಲ್ಲಿ ಇರುವಂಥ ಅರ್ಚಾಮೂರ್ತಿ ನೀನು ಎದುರಿಗೆ ಇರೋದಾದರೆ ಸತ್ಯಂ ಶಪೆ ವಾರಣಶೈಲನಾಥ ವೈಕುಂಠವಾಸೇವಿ ನಮೇಭಿಲಾಷ, ಸತ್ಯವಾಗಿ ಹೇಳ್ತೀನಿ ಇದು ವರದನ ನನಗೆ ವೈಕುಂಠವೂ ಬೇಡ ಅಂತ ಹೇಳಿದ್ರಲ್ಲ. ಇಲ್ಲಿ ಈಗ ಶರಣಾಗತಿ ಮಾಡೋದ್ರಲ್ಲ ಅದಕ್ಕೆ ವ್ಯತ್ಯಾಸ ಬರುತ್ತಲ್ಲ ಅಂತ ಹೇಳಬೇಕಾದಾಗ ವ್ಯಾಖ್ಯಾನಕರು ಅದ್ಭುತವಾಗಿ ಅದೆರಡನ್ನೂ ಲಿಂಕ್ ಮಾಡ್ತಾರೆ. ಆಗ ವರದರ ಕೇಳೋ ಥರ ಅಲ್ಲ, ನೀವು ಇಲ್ಲೇ ಇರ್ತೀನಿ ಮೋಕ್ಷ ಬೇಡ ಅಂತ ಹೇಳಿದ್ರಲ್ಲ, ಇಲ್ಲಿ ಅವಾಗ ಹೇಳ್ದ ವರದ ಪಂಚಾಯತ್ ಮಾಡೋ ಹೇಳಿದ್ರಲ್ಲ, ಈಗ ನೀವು ಕೇಳ್ತಿದಾರ ಅಂತ ವರದ ಕೇಳಿದಾಗೆ ಇಟ್ಕೊಂಡು ಕ್ವಶನ್ ಅವ ಹೇಳ್ತಾರೆ, ಹೌದು ಇಲ್ಲಿರುವವರೆಗೆ ನನಗೆ ಇದೇ ಮೋಕ್ಷ ಅಂತ, ಇಲ್ಲಿ ದೇಹಾವಸಾನದಲ್ಲಿ ತಾನೇ ಕೇಳ್ತಾ ಇದ್ದೀನಿ ನಾನು ಅಲ್ಲಿ ವರದಾ ಪಂಚಾಯತಲ್ಲಿ ಏನು ಕೇಳಿದೆ, ಇಲ್ಲಿರುವಾಗ ನನಗೆ ಇಲ್ಲಿ ಇದೇ ಸಾಕು, ಅವ ನನಗೆ ಇಲ್ಲೇ ಸಂಸಾರ ಅಪವರ್ಗ ಏವ, ಸಂಸಾರವೇ ನನಗೆ ಮೋಕ್ಷ ಥರ ಇದೆ, ನಾನು ಹೇಳಿದ 3 ಕಂಡೀಷನ್ನು ನೀವು ಮಾಡ್ದ ಅಂದರೆ ಇದೇ ಮೋಕ್ಷದ ಥರ ಇದೆ ಅಂತ ಹೇಳಿದೆ. ಅದರಲ್ಲಿ ಯಾವುದಿದು? ಆಮೇಲೆ ಇನ್ನೊಂದು ಹೇಳಬೇಕಾದ್ರೆ ನಿರಂತರವಾಗಿ ನಿನ್ನ ಇದು ಸಿಗೋ ಹಾಗಿದ್ದ ಅಂದರೆ ಅದು ಈ ದೇಹಾವಸಾನ ಆದಮೇಲೆ ಆಗುವವರೆಗೆ ಸಿಗುತ್ತೆ, ಅಲ್ಲಿವರೆಗೆ ವೈಕುಂಠ ವಾಸದಲ್ಲಿ ನನಗೆ ಅಭಿಲಾಷೆನೇ ಇಲ್ಲ, ಅಭಿಲಾಷೆನೇ ವರ್ಣನೆ ಮಾಡ್ಕೊಳ್ತೀನಿ, ಅಲ್ಲಿ ಅಭಿಲಾಷೆನೇ ಇಲ್ಲ ಅಂದರೆ ಆರ್ಥ ಪ್ರಪತ್ತಿ ಮಾಡಿಕೊಂಡು ಅಲ್ಲಿ ಹೋಗಿ ನೀನು ಅನುಭವಿಸೋ ಅಭಿಲಾಷೆ ಇಲ್ಲ. ಯಾಕೆಂದ್ರೆ ಇಲ್ಲೇ ನನಗೆ ನಿನ್ನ ವೈಕುಂಠಕ್ಕೆ ಸಮನಾದ ಸುಖ ಅನುಭವ ಸಿಗ್ತಿರ್ಬೇಕಾದ್ರೆ ಅಲ್ಯಾಕೆ ನಾನು ಆರ್ಥ ಪ್ರಪತ್ತಿ ಮಾಡ್ಕೊಂಡು ಹೋಗಬೇಕು ಅಂತ ಇಲ್ಲಿ ಹೇಳಿದ್ದು. ಆರ್ಥ ಪ್ರಪತ್ತಿಯ ವಿಷಯವನ್ನ ಹೇಳಿ ಇಲ್ಲಿ ಹೇಳಿದ್ದು ದೇಹವಾಸ ತೃಪ್ತ ಪ್ರಪತ್ತಿಯನ್ನು ಹೇಳಿದ್ದು. ಅಲ್ಲಿ ಆರ್ಥ ಪ್ರಪತ್ತಿ ಮಾಡುವ ನನಗೆ ಮನಸ್ಸಿಲ್ಲ, ಅದರಿಂದ ಇದೇ ನನಗೆ ಸಂಸಾರ, ಇದೇ ನನಗೆ ಅಪರೂಪವಾಗಿದೆ, ಅದನ್ನ ವೈದ್ಯರಲ್ಲೂ ಇಲ್ಲ. ಈ ಥರ ನನ್ನ ಕೆಲವು ಇದೆಲ್ಲ ನೀನು ನನ್ನ ಪಕ್ಕದಲ್ಲಿರೋ ಹಾಗಿದ್ರೆ, ನಿನ್ನಲ್ಲಿ ಭಕ್ತಿ ನನಗೆ ಹಾಗೆ ನಿರಂತರವಾಗಿರೋ ಹಾಗಿದ್ರೆ, ನಿನ್ನ ಅರ್ಚಾಮೂರ್ತಿ ಯಾವಾಗಲೂ ಕಣ್ತುಂಬ ಇರೋಂಗಿದ್ರೆ, ನಿನ್ನ ಭಾಗವತ ಸಂಶ್ಲೇಷಣೆ ಯಾವಾಗಲೂ ಇದ್ದರೆ ಇದೇ ನನಗೆ ಮೋಕ್ಷ ಬೇಡ ಅಂತ ಹೇಳಿದ್ದು ದೇಹಾವಸಾನದವರೆಗೆ ಮಾತ್ರ. ಯಾಕಂದ್ರೆ ದೇಹಾವಸಾನ ಆದಮೇಲೆ ನಾಶ ಮಾಡ್ಕೊಂಡ್ಮೇಲೆ ಕಡೆಗೆ ಆವ ಏನಾಗುತ್ತೆ, ಇವಾಗ ವೈಕುಂಠ ಹೋಗ್ಬೇಕಲ್ಲ, ಅದಕ್ಕೆ ಈಗ ಶರಣಾಗತಿ ಮಾಡ್ಕೊಳ್ದೆ ಹೋದ್ರೆ ಏನಾಗುತ್ತೆ, ಶರಣಾಗತಿ ಮಾಡ್ಕೊಳ್ದೇನೋ ಮೋಕ್ಷವನ್ನು ಕೊಡೋದಿಲ್ಲ. ಮುಂದಿನ ಜನ್ಮದಲ್ಲಿ ನಾ ಮನುಷ್ಯನಾಗ ಹುಡ್ತೀನೋ ಪ್ರಾಣಿಯ ಹುಡ್ತೀನೋ ಗೊತ್ತಿಲ್ಲ, ಮತ್ತೆ ಮನಸ್ಸು ಬರ್ತೋ ಎಲ್ಲ ಗೊತ್ತಿಲ್ಲ. ಹಾಗಾಗಿ ಅರ್ಚಾವತಾರದವರೆಗೂ ಆರ್ಥ ಪ್ರಪತ್ತಿ ಬೇಡ ಅಂತ ವರದಾ ಪಂಚಾಯತ್ ಹೇಳಿದಂಥ 2 ಶ್ಲೋಕಗಳು. ಈಗ ನಾನು ಮಾಡ್ತಿರೋದು ದೃಪ್ತ ಪ್ರಪತ್ತಿ, ದೇವಸಾನವಾದ್ಮೇಲೆ ನೀನು ನನಗೆ ಮೋಕ್ಷವನ್ನು ಕೊಡಬೇಕು ಅಂತ ಅದ್ಭುತವಾಗಿ ಅದೆರಡನ್ನೂ ಸೇರಿಸಿ ಮಾಡಿದ್ದಾರೆ. ಅಲ್ಲಿ ಅಂದರೆ ನಮಗೆ ಅಲ್ಲಿ ಆ ಥರ ಹೇಳಿದಾರಲ್ಲ ಅಂತ ಯಾರಾದರೂ ಕೇಳಿದ್ರೆ ಅದನ್ನ ಒಂದು ನಿವಾರಣೆ ಮಾಡೋದಕ್ಕೆ, ಸಂದೇಹ ನಿವಾರಣೆ ಮಾಡೋದಕ್ಕೂ ಅದ್ಭುತವಾಗಿ ಎರಡನ್ನೂ ಲಿಂಕ್ ಮಾಡ್ಬೋದು ನಾವು. ಅಲ್ಲಿ ಹೇಳಿದ್ದು ಆರ್ಥ ಪ್ರಪತ್ತಿ, ಪ್ರಪನ್ನನ ವಿಷಯ, ಇಲ್ಲಿ ದೃಪ್ತ ಪ್ರಪನ್ನನ ವಿಷಯ ಅಷ್ಟೇ. ಆ 2 ತಿಳ್ಕೊಂಬಿಟ್ಟ ಅಂದರೆ ಇಲ್ಲಿರೋವರೆಗೂ ಉತ್ತರ ಕೃತ್ಯದಲ್ಲಿ ಅಲ್ಲಿ ಹೇಳ್ತಾರ ಇದ್ರೆ ಮೋಕ್ಷ ಇಲ್ಲೇ ಮೋಕ್ಷ ಇದ್ದಾಗೆ, ಆ ಅನುಭವ ಇಲ್ಲೇ ಇದ್ರೆ ಮೋಕ್ಷದ ಬಗ್ಗೆ ನಮಗೇನು ಆಸೆ ಇಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ಅಂತ. ಅದಕ್ಕೆ ಕಡೆಗೆ ಅದನ್ನು ಹೇಳ್ತಾರೆ. ಇದಕ್ಕೆ ಇನ್ನೂ ಅನೇಕ ಈ ವ್ಯಾಖ್ಯಾನಗಳಲ್ಲಿ ಕೆಲವು ಇದನ್ನು ತೊಗೊಂಡು ಹೋಗಿದ್ದಾರೆ. ಇದನ್ನು ಕಡೆಗೆ ಆ ಮರಣಮಾನ ನಿಮ್ಗೆ ಅದನ್ನು ಹೇಳಿದೆ. ಇದಕ್ಕೆ ಕಡೆಗೆ ಸ್ವಾಮಿನೇ ಹೇಳಿರುವಂಥದ್ದು ಇದು ಹೇಳ್ತಾ ಇದಕ್ಕೆ, ನಾಮ್ ವಿಷಯಂ ಕಾಲಂ ಇಂದ್ರೋ ನಾಳೆಯೋ ಎಂದ್ರೆ ನಗಜೈಹಿನ್ರಾನೆ ಅಂದ್ಬಿಟ್ಟು ಅಂತ. ಅವಾಗ ಇನ್ನೂ ಇವತ್ತೋ ನಾಳೆನೋ ಅಂದ್ಬಿಟ್ಟು ಶರಣಾಗತಿ ಮಾಡ್ಕೊಂಡು ಸ್ವಾಮಿ ಹೇಳಿರುವಂಥ ಇದರಲ್ಲಿ ಇವತ್ತೋ ನಾಳೆ ಅಂತ ಕಾಲ ತಳ್ತಾ ಇದ್ದಾರೆ. ಇದು ಯಾವ ಸಮಯದಲ್ಲಿ ಹೋಗೋ ಗೊತ್ತಿಲ್ಲ, ಬಹಳ ಇನ್ನೂ ಕಾಲ ತಳ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಅದಕ್ಕೆ ಕಡೆಗೆ ಅವ್ನು ಹೇಳ್ತಾರೆ, ಇಂಡ್ರೆ ಅವನು ನಾವು ಶರಣಾಗತಿ ಮಾಡ್ಕೊಂಬಿಟ್ಟ ಅಂದರೆ ಎದ್ರೆ ಇಂಡ್ರೆ ಇಷ್ಯಂ ಎಣೆಯಡಿ ಭಗವಂತನ ಪಾದದಲ್ಲಿ ಸೇರ್ದ ಅಂದರೆ ಅವನೇ ಕಡೆ ಏನು ಮಾಡ್ತಾನೆ, ಪಿರವಿ ಅವ್ನು ಕೊಡ್ತಾನೆ. ಹೇಳ್ತಾರೆ ಶೇರ್ಪನ್ ಪಿರವೋಂ ಅಂದ್ಬಿಟ್ಟು ಅವ್ರು ಹೇಳ್ತಾರೆ, ಇನ್ನೂ ನಾವು ಹುಟ್ಟೋದೇ ಇಲ್ಲ, ಅವನೇ ಸೇರಿಸ್ತಾನೆ ಅಂತ ಅವರೇ ಹೇಳುವಂಥ ಮಾತು ಇದನ್ನು. ಅದಕ್ಕೆ ಸ್ವಯಂ ಅನ್ಬೇಕಾದ ಅಂದರೆ ಎರಡವನ್ನೂ ತೋರಿಸ್ಕೊಟ್ಟಿದ್ದಾರೆ ಅದನ್ನೇ. ಅದರಲ್ಲಿ ಈ ದ್ವಯಾಧಿಕಾರದಲ್ಲಿ ಒಂದು ಸ್ವಾಮಿ ಒಂದು ಶ್ಲೋಕವನ್ನು ಹಾಕೊಟ್ಟಿದ್ದಾರೆ. ಅದರಲ್ಲಿ ದ್ವಯಾಧಿಕಾರದಲ್ಲಿ ಬರುತ್ತೆ. ಅದಕ್ಕೆ
ಸ್ವಾಮ್ ಉಪನ್ ಹೇಳ್ದಲ್ಲ ಹೋದ್ರಲ್ಲಿ ಮುಂದೆ ಶ್ಲೋಕ ಹೇಳ್ತೀನಿ ಅಂತ ಸವಿತಾ ಇದು ಹೇಳ್ತಾರೆ ಅದಕ್ಕೆ. ಸ್ವಾಂ ಉಪಾಯ ಉಪೇಯಶ್ಚ ಸ್ವರೂಪಾದಿ ಸಮರ್ಪಣೆ ಪ್ರತಿಸಂಬಂಧಿ ಶ್ರೀಮಾನ್ ನಿಗಮ ಚಕ್ಷುಷಾಂ ಅಂತ ಸ್ವಾಮಿ ಇದನ್ನ ದ್ವಯಾಧಿಕಾರದಲ್ಲಿ ಇದನ್ನು ಹೇಳಿದ್ದಾರೆ. ಅದಕ್ಕೆ ಸ್ವಾಂ ಉಪಾಯ ಉಪೇಯಶ್ಚ ಅಲ್ಲಿ ಆ ಸ್ವಾಂ ಅವನೇ, ಭಗವಂತನೇ, ಉಪಾಯೂ ಅವನೇ, ಉಪೇಯೂ ಅವನೇ. ಅವನನ್ನ ಯಾವ ಫಲನೂ ಅವನೇ, ಯಾರನ್ನು ಪಡೆಯೋದು ಫಲವೂ ಉಪೇಯ ಅವನೇ, ಉಪಾಯನೂ ಅವನು ಸ್ವಾಂ ಉಪಾಯ ಉಪೇಯಶ್ಚ ಎರಡೂ ಸಹ. ಅದಕ್ಕೆ ಎಲ್ಲಿ ಸ್ವರೂಪಾದಿ ಸಮರ್ಪಣೆ ಇಂದ ಮೊದಲು ಶ್ಲೋಕ ಹೇಳಿದಂಗೆ ಸ್ವರೂಪ ಆದಿ ಅಂದ್ರೆ ಸ್ವರೂಪ, ಫಲ ಮತ್ತೆ ಸಮರ್ಪಣೆ ಮೂರು ಇದೆಲ್ಲ ಆದಿ. ಆ ಮೂರು ಸಮರ್ಪಣದಲ್ಲೂ ಸಹ ಭಗವಂತನೇ ಉಪಾಯ, ಭಗವಂತನೇ ಉಪೇಯ. ಅದಕ್ಕೆ ಈ ಥರ ಏನಪ್ಪ, ಅವನೇ ಪ್ರತಿಸಂಬಂಧಿ, ಈ ಥರ ಅವನೇ ಪ್ರತಿಸಂಬಂಧಿ, ಅವನೇ ಇದಕ್ಕೆ ಕಾರಣಕರ್ತನೋ, ವಿಷಯ ಇದು ಎಲ್ಲಕ್ಕೂ ಸಹ ಯಾರಪ್ಪ ವಿಷಯಕರ್ತ ಅಂದರೆ ಆ ಪ್ರತಿಸಂಬಂಧಿ, ಅದಕ್ಕೆ ವಿಷಯವಾಗುವ ಯಾನು ಅಂದ್ರೆ ಅವನೇ. ಇದು ಯಾರು ಹೇಳ್ತಾರೆ ಅಂತ ಅಂದರೆ ಶ್ರೀಮಾನ್ ಅವನೇ. ಯಾರು ಹೇಳ್ತಾರೆ? ನಿಗಮ ಚಕ್ಷುಷಾಂ. ಅದ್ಭುತವಾದ ಪದ ನಿಗಮಕ್ಕೆ. ವೇದ ಮರಿಂದ ಭಗವರ್ಹಳೆ ಅಂತ ತಮಿಳು ಹೇಳ್ತಾರೆ. ನಿಗಮ ಚಕ್ಷುಷಾಂ, ವೇದವನ್ನ ಕಣ್ಣಾಗಿ ಉಳ್ಳವರು ಅಂದ್ರೆ ವ್ಯಾಸ ಪರಾಶರಾದಿ ಭಾಷ್ಯಕಾರರಾದಿ ಅವರೆಲ್ಲರನ್ನು ನಾವು ಸ್ವಾಮಿಯನ್ನು ತಗೋಬಹುದು. ನಿಗಮ ಚಕ್ಷುಷಾಂ, ವೇದವನ್ನೇ ಕಣ್ಣಾಗಿ ಉಳ್ಳವರು ಅಂದ್ರೆ ವೇದದ ಕಣ್ಣಿಂದ ನೋಡುವವರು. ಅವರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅಂದರೆ ಸ್ವಾಮುಪಾಯ ಉಪೇಯ ಎಷ್ಟ ಅಂದ್ಬಿಟ್ಟು ಅದರಲ್ಲಿ ತೋರಿಸಿದ್ದಾರೆ. ಇದು ಎಲ್ಲವೂ ಬೇರೆ ಇದಲ್ಲಿ ಬರೋದು ತೆಗೆದು ಎಲ್ಲವನ್ನೂ ಶ್ಲೋಕವನ್ನು ಮಾಡಿ ಹಾಕಿದ್ದಾರೆ. ಹಾಗಾಗಿ ಕಡೆಗೆ ಅದನ್ನು ಹೇಳ್ತಾರೆ. ಅದೇ ಥರ ಅಮೃತರಂಜನೆಯಲ್ಲಿಯೂ ಸಹ ಇನ್ನೂ ಅನೇಕ ಭಾಷೆಗಳು ತಗೋಬೋದು. ಒಂದು ಎರಡು ನೋಡ್ಕೊಂಡೋದಕ್ಕೆ நம்மேல் வினை கடையும் நல்வழியில் தான் நின்று தன்மேனி தந்தருளும் தான் ಎಲ್ಲವೂ ಸ್ವಾಮಿನ್ ಸ್ವಶಯಂ ಸೋಷಮನ್ನು ಅದರಲ್ಲಿ ಹೇಳಿದ್ರು. ಅದಕ್ಕೆ ನಮ್ಮಲ್ವ ಪಾಪವನ್ನು ಕಡಿಯೋದಕ್ಕೆ ಅವನಿಗೆ ಅದನ್ನ ನಮ್ಮನ್ನ ಒಳ್ಳೆ ನಲ್ವழிಯಲ್ಲಿ ನಮ್ಮ ದಾರಿಯಲ್ಲಿ ತಾನ್ ನಿಂಡ್ರೆ ಅಂದ್ರೆ ಉಪಾಯ ಅಂತ ಅಲ್ಲಿ ಅವನೇ ಉಪಾಯವಾಗಿ ನಿಂದು ತನ್ಮೇನೆ ತಂದರೊಳನ ಅಂತ ತನ್ನ ಫಲವನ್ನು ಅವನ ಅದಕ್ಕೆ ಉಪೇಯನವನೇ ತನ್ಮೇನೆ ತಂದರೊಳಂ ತಾನ್ ಅದು ಅವನೇ. ಸ್ವಾಮಿನ್ ಸ್ವಶೇಷಂ ಸೋಷಂ ಸ್ವಪ್ರಹೇತಿವಲ್ಲ ಅದನ್ನ ಅದರಲ್ಲಿ ಹೇಳ್ತಾರೆ. ಅದಕ್ಕೆ ಹಾಗಾಗಿ ಇದನ್ನು ಹೇಳ್ತಾರೆ. ಅದಕ್ಕೆ ಅಹಿರ್ಬುದ್ಧ ಸಂಹಿತೆಯಲ್ಲಿ ಇದನ್ನ ಅದರಲ್ಲಿ ಆಮೇಲೆ ಸ್ವಾಮಿನೇ ನ್ಯಾಯ ಸಿದ್ಧಾಂಜನ ಅಂತ ಅದ್ಭುತವಾದ ಗ್ರಂಥ. ಆ ನ್ಯಾಯ ಸಿದ್ಧಾಂತದಲ್ಲಿ ಒಂದು ಹೇಳ್ತಾರೆ. ಅದಕ್ಕೆ ಭಗವಂತನೇ ಉಪಾಯ ಅಂತ ಹೇಳ್ತೀವಲ್ಲ ಅದರಲ್ಲಿ ಅವ್ರು ಹೇಳ್ತಾರೆ. ಇಯಂ ಕೇವಲ ಲಕ್ಷ್ಮೀಶ ಉಪಾಯತ್ವ ಪ್ರತ್ಯಯಾತ್ಮಿಕ ಸ್ವಹೇತುತ್ವ ದಿಯಂ ವೃಂಧೆ ಕಿಂ ಪುನಃ ಸಹಕಾರಿಣಾಂ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಅಂದರೆ ಇಯಂ ಇಲ್ಲಿ ಕೇವಲ ಲಕ್ಷ್ಮೀಶ ಉಪಾಯತ್ವ ಪ್ರತ್ಯಯಾತ್ಮಿಕ, ನಮಗೆ ಲಕ್ಷ್ಮೀಶ ಅಂದ್ರೆ ಲಕ್ಷ್ಮೀ ವಿಶಿಷ್ಟಾದ ಭಗವಂತನೇ ಉಪಾಯ ಅಂತಹ ಪ್ರತ್ಯಯಾತ್ಮಿಕ ಆತ ಪ್ರತ್ಯಯನ್ನ ಆತ್ಮ ಪ್ರತ್ಯಯವನ್ನು ಉಳ್ಳುವುದಕ್ಕೆ ಅದು ಅದೇ ಅದಕ್ಕೆ ಸ್ವಹೇತು ತ್ವದೀಯಂ ಅವನೇ ಹೇತು ತ್ವದೀಯಂ. ಅದರಿಂದ ಏನಾಗುತ್ತೆ, ಅದರಿಂದ ಈ ನಾವು ಏನಾದ್ರು ಹೇಳ್ಕೊಂಡ ಅಂದ್ರೆ ನಮ್ಮಲ್ಲಿರುವಂಥ ಚೇತ ಹೇಳುವಂಥ ಸ್ವಹೇತು ಸ್ವಧೀಯಂ ಅಂದ್ರೆ ನನ್ನದೇ ನಾನೇ ಮಾಡ್ತೀನಿ, ನನ್ನ ಒಂದು ನಾನೇ ಉಪಾಯವಾಗಿರ್ತೇನೆ, ನನ್ನದೇ ಬುದ್ಧಿ ಅಂತ ಮಾಡಿದ್ರೆ ಅದನ್ನ ರುಂಧೆ ಅದನ್ನ ಅವನು ಹೋಗ್ಲಾಡಿಸಿ ಅವನೇ ಕೊಡ್ತಾನೆ. ಹೀಗಿರ್ಬೇಕಾದ್ರೆ ಕಿಂ ಪುನಃ ಸಹಕಾರಿಣಾಂ ಅಂದ್ರೆ ಇಲ್ಲಿ ಸಹಕಾರಿಣಾಂ ಇರ್ಬೇಕಂದ್ರೆ ನೀನೇ ಇಲ್ಬೇಕಾ ಭಗವಂತನ ಯಾರು ಸಹಕಾರಿಗಳು? ಎಲ್ಲಾ ಸೃಷ್ಟಿಯು ಅವನ ಸಹಕಾರಿಗಳು. ಅಂದ್ರೆ ಇಲ್ಲಿ ಬ್ರಹ್ಮ ರುದ್ರ ಇಂದ್ರಾದಿಗಳು ಎಲ್ಲ ದೇವತೆಗಳು. ಇನ್ನು ನೀನೇ ನಾವು ಇರ್ಬೇಕಾದ್ರೆ ಸಹಕಾರಿಗಳ ಕಿಂ ಪುನಃ ಅವ್ರ ಹತ್ರ ಹೇಗೆ ಬಂದ್ಬಿಟ್ಟು ಅಂತದಕ್ಕೆ ಕೇವಲ ಲಕ್ಷ್ಮೀ ಮಾಡಿದ್ಮೇಲೆ ನೀನೇ ಉಪಾಯ ಸ್ಥಾನದಲ್ಲಿ ಇರ್ಬೇಕಾದ್ರೆ ಬೇರೆಯವರಿಂದ ನಮಗೇನಾಗಬೇಕು ಅಂತ ಕಿಂ ಪುನಃ ಸಹಕಾರಿಣ ಅಂದ್ರೆ ಅದರ ನನ್ನಲ್ಲಿರುವ ನಾನು ನನ್ನದು ಅಂತ ಭಾವವನ್ನು ಮುಂದೆ ಹೋಗಲಾಡಿಸಿ ನೀನೇ ಉಪಾಯ ಸ್ಥಾನದಲ್ಲಿ ನಿಂತು ನಿನ್ನನ್ನು ನೀನೇ ಕೊಡ್ತೀಯಲ್ಲ ಅಂತ ಅದು ಸಹ ಇದನ್ನು ಹೇಳ್ತಾರೆ. ಅದಕ್ಕೆ ಅಹಿರ್ಬುದ್ಧ ಸಮಿತಿ ತ್ವಮೇಪಾಯ ಅದಕ್ಕೆ ತಾಯಿ ಹೇಳುವಂಥದ್ದು ತ್ವಮೇವೋಪಾಯ ಭೂತೆ ಮೇ ಭವ ಇತಿ ಪ್ರಾರ್ಥನಾಮತಿ ಶರಣಾಗತಿ ಇತ್ಯುಕ್ತ ಅಂದ್ಬಿಟ್ಟು ಅಂತ ಅದನ್ನ ತಾಯಿ ಹೇಳ್ಬೇಕು. ಅದನ್ನ ಭೂತೋ ಮೇ ಭವ ಅಂದ್ಬಿಟ್ಟು ಭೂತೆ ಅಂತ ಹೇಳೋದಕ್ಕೆ ಅಲ್ಲಿ ಭೂತೆ ಅನ್ನೋದು ಭೂತೋಭವ ಆಗಿದ್ರೆ ಭಗವಂತನಿಗಾಗುತ್ತೆ. ತ್ವಮೇವೋಪಾಯ ಭೂತೋಭ ಮೇ ಭವ ಇತಿ ಪ್ರಾರ್ಥನಾಮತಿ ಶರಣಾಗತಿ. ತಾಯಿಗೆ ಭೂತೆ ಮೇ ಭವ ಅಂತ ಹೇಳಿದೆ. ಭೂತೋ ಮೇ ಭವ ಅಂತ ಆಗಿದ್ರೆ ಪುಲ್ಲಿಂಗ ಆದ್ರೆ ಭಗವಂತನಿಗಾಗುತ್ತೆ. ಭಗವಂತನಲ್ಲಿ ನೀನೇ ನನಗೆ ಉಪಾಯನಾಗಿರೋ ಅಂತ ಅಂತ ಮೇ ಭವ ಅಂತ
ಮಾಡುವ ಪ್ರಾರ್ಥನೆಗೆ ಶರಣಾಗತಿ ಏನು ಅಂದರೆ ಭಗವಂತ ನೀನೇ ನನ್ನ ಉಪಾಯ ಸ್ಥಾನದಲ್ಲಿದ್ದು ನನ್ನನ್ನು ಕರ್ಕೊಂಡು ಹೋಗು ಅಂತ ಕೇಳೋದೇ ಶರಣಾಗತಿ ಅಂದ್ಬಿಟ್ಟು ಅದಕ್ಕೆ ಡೆಫಿನೇಷನ್ನು ಅದು ಕೊಡ್ತಾರೆ. ಅದಕ್ಕೆ ಕಡೆಗೆ ಇದೆಲ್ಲವನ್ನೂ ಸಹ ಈ 4ನೇ ಶ್ಲೋಕದಲ್ಲಿ ಹೋಗುತ್ತಾ ಇದು. ಇನ್ನು ಇದರಲ್ಲಿ 5ನೇ ಶ್ಲೋಕಕ್ಕೆ ಇನ್ನು ಹೋಗೋಣ. ಅದಕ್ಕೆ ಇನ್ಯಾವುದರ ವಿಷಯ ಇದರಿಗೆ ಅದೇ ತ್ವತ್ಪಾದಂ ಪ್ರಾಪೇಸ್ವ ಅಂದರೆ ಅದಕ್ಕೆ ವರದಾಯ ಪಂಚಾಯತ್ ಹೇಳಿದ್ದೀನಿ ನಿಮ್ಗೆ ಅದನ್ನು. ಶ್ರೀಮನ್ನಭೀಷ್ಟ ಅನ್ನುವಾಗ ಅವ್ರ ಸ್ವಾಮಿ ಕರೆದವರನ್ನು ತರುಣ್ ದೈವ ಪೆರುಮಾಳ್ ವಂದಾರ್ ಅಂತ ಇದರಲ್ಲಿ ತಿರುಚಿನ್ನಮಾನೆಯಲ್ಲೂ ಹೇಳಿದ್ದಾರೆ. ಅದರಲ್ಲಿ ಅದನ್ನೂ ಸಹ ಅನುಭವಿಸ್ಬೋದು. ನಮಗೆ ದಿವ್ಯ ಪ್ರಬಂಧ ಎಲ್ಲವನ್ನೂ ಸಹ ಬಹಳ ಅನುಭವಿಸೋದು, ಒಂದಲ್ಲ ಎರಡಲ್ಲ. ಆಳ್ವಾರು ಹೇಳಿರುವಂಥ ಎಲ್ಲವನ್ನೂ ಸಹ ನಾವು ತುಂಬ ಅದರಲ್ಲಿ ಅನುಭವಿಸ್ಬೋದು ಇದರಲ್ಲಿ ಕಡೆಗೆ. ಅದು ಇನ್ನು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಈ 4 ವಿಷಯದಲ್ಲಿ ಶರಣಾಗತಿ ಮಾಡಿಬಿಟ್ರು. ಇನ್ನು ಮೇಲಿನ 3 ಶ್ಲೋಕದಲ್ಲಿ ಉತ್ತರ ಕೃತ್ಯವನ್ನು ಹೇಳ್ಕೊಂಡ್ಬರ್ತಾರೆ. ಈಗ ಅಂದರೆ ಶರಣಾಗತಿ ಆದ ಈಗ ಶರಣಾಗತಿ ಮಾಡಬೇಕಾದ್ರೂ ನಾನು ಮಾಡಿದ್ದೆಲ್ಲ ಭಗವಂತನೇ ಮಾಡಿಸ್ದ ಅನ್ನೋ ಬುದ್ಧಿ, ನಾನು ನನ್ನದಲ್ಲ ಅಂತ ಸ್ವತಂತ್ರ ಭಾವ ಅಲ್ಲ, ನಾನು ಅಸ್ವತಂತ್ರ, ನಾನು ದಾಸ, ಅವನೇ ಸ್ವಾಮಿ ಅನ್ನೋ ಭಾವದಿಂದ ಸ್ವತಂತ್ರ ಭ್ರಮೆಯನ್ನು ಬಿಟ್ಟು ದೇಹಾತ್ಮ ಭಯವನ್ನು ಬಿಟ್ಟು ಮಾಡುವಂತಹ ಅದಕ್ಕೆ ಸಮರ್ಪಣಕ್ಕೆ ಶರಣಾಗತಿ ಅಂದ್ಬಿಟ್ಟು ಅಂತ ಅದನ್ನು ಈಗ ಮುಂದಲ್ಲಿ ಉತ್ತರ ಕೃತಿಯಲ್ಲಿ ಹೇಳ್ತಾರೆ. ಅಂದರೆ ಅದೂ ಸಹ ಭಗವಂತನಲ್ಲೇ ನೀನೇನು ಮಾಡಬೇಕು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ. ಉತ್ತರ ಕೃತ್ಯವೂ ಸಹ ನಾನಾಗಿರ್ತೀನಿ ಹೇಳ್ಕೊಳ್ಳೋ ಬರೋದಿಲ್ಲ, ಎಲ್ಲವನ್ನೂ ಸಹ ಭಗವಂತನೇ ಮಾಡಬೇಕು. ಮುಂದಿನ ಶ್ಲೋಕದಲ್ಲೂ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ತಾರೆ. 5ನೇ ಶ್ಲೋಕ ತ್ವಚ್ಚೇಷತ್ವೇ ಸ್ಥಿರಧಿಯಂ ತ್ವತ್ಪ್ರಾಪ್ತ್ಯೈಕ ಪ್ರಯೋಜನಂ ನಿಷಿದ್ಧ ಕಾಮ್ಯರಹಿತಂ ಕುರು ಮಾಂ ನಿತ್ಯ ಕಿಂಕರಂ ಅಂತ ಇದಕ್ಕೂ ಬಹಳ ವಿಶೇಷವಾಗಿ ಈ ಒಂದೊಂದಕ್ಕೂ ಸಹ ತುಂಬ ಆಳವಾದ ಈ ಹಿಂದಿನ ಎಲ್ಲ ಸ್ತೋತ್ರಗಳಲ್ಲಿ ಹೇಳಿದ್ರಿಂದ ತುಂಬ ವಿಷಯದ ಹೋಗ್ತಾ ಇಲ್ಲ. ಅಲ್ಲಿ ಹೇಳಿದ ಎಲ್ಲವನ್ನೂ ತಗೋಬೋದು. ಇದರಲ್ಲಿ ಎಲ್ಲವನ್ನೂ ಸಹ ವಿಷಯಗಳನ್ನು ಪ್ರತಿಯೊಂದನ್ನು ಸೇರಿಸ್ಕೋಬೇಕು ನಾವು ಇದರಲ್ಲಿ. ಇಲ್ಲಿ ತುಂಬ ಒಂದೊಂದು ಪದಗಳಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಇದರ ಇನ್ನೊಂದು ಅಂದರೆ ನನ್ನನ್ನು ಹೇಳ್ತಾರೆ, ಮಾಮ್ ಅಂದ್ರೆ ನನ್ನನ್ನು ತ್ವಚ್ಚೇಷತ್ವೆ ನಿನ್ನ ಶೇಷನನ್ನಾಗಿ ನಿನ್ನ ಶೇಷತ್ವದಲ್ಲಿ, ತ್ವಚ್ಚೆ ಎಲ್ಲ ಸಪ್ತಮಿ ವ್ಯಕ್ತಿ, ತ್ವಚ್ಚೇಷತ್ವೆ ನಿನ್ನ ಶೇಷತ್ವದಲ್ಲಿ ನನ್ನ ಅದರಲ್ಲಿ. ಆಮೇಲೆ ಅದರ ನನ್ನ ಧೀಹಿ ನನ್ನ ಮನಸ್ಸಿದೆಯಲ್ಲ ಅದು ಸ್ಥಿರಧಿಯಂ ಅದು ಹೇಳ್ತಾರೆ ಸ್ಥಿರಧಿಯಂ. ಆ ಧೀಹಿ ಇದೆಯಲ್ಲ ಅದು ಸ್ಥಿರವಾಗಿರಬೇಕು. ಬುದ್ಧಿ ಯಾವಾಗಲೂ ಸ್ಥಿರವಾಗಿರ್ಬೇಕು. ನಿನ್ನಲ್ಲಿ ಶೇಷತ್ವ ಯಾವ ಕಾಲಕ್ಕೂ ಅಲುಗಾಡಬಾರದು. ಎಂತಹ ಕಷ್ಟ ಬಂದರೂ ವಿಭೀಷಣ ಕೇಳ್ಕೊಂಡ, ಎಂತಹ ಆಪತ್ ಸಮಯದಲ್ಲೂ ಧರ್ಮ ನನ್ನನ್ನು ನಾನು ಬಿಡಬಾರ್ದು ಅಂತ ಕೇಳ್ಕೊಂಡಲ್ಲ, ಅದೇ ಥರ ಇಲ್ಲಿ ಇರಲಿ. ಯಾವ ಆಪತ್ ಸಮಯದಲ್ಲೂ ನನ್ನ ಬುದ್ಧಿ ಇದೆಯಲ್ಲ ಸ್ಥಿರವಾಗಿರಬೇಕು. ಏನು ನಿನ್ನ ಶೇಷತ್ವದಲ್ಲೇ ನನ್ನ ಬುದ್ಧಿ ಸ್ಥಿರವಾಗಿರಬೇಕು. ಸ್ಥಿರಧಿಯಂ ಅದಕ್ಕೆ ದೀಹಿ ಸ್ಥಿರಂ ಅದಕ್ಕೆ. ಆ ಥರ ಕುರು ನೀನು ಮಾಡುವವನಾಗೋ ನನಗೆ. ಆ ಕುರುನ ಎಲ್ಲಕ್ಕೂ ಸೇರಿಸ್ಬೇಕು. ಕಡೆಗೆ ಮಾಂ ಕುರು ಇದೆ, ಕುರು ಮಾಂ ನಿತ್ಯ ಕಿಂಕ ಇದೆ. ಆ ಕುರು ಅನ್ನೋದು ಎಲ್ಲದಕ್ಕೂ ನಾವು ಸೇರಿಸ್ಕೊಂಡು ಹೋಗ್ಬೇಕು. ಅದಕ್ಕೆ ಅವಾಗ ಯಾತಕ್ಕಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಯಾತಕ್ಕೆ ಮಾಡಬೇಕು ಅನ್ನೋ ಕೇಳ್ಕೊಂಡ ಅದಕ್ಕೆ ಅದು ತ್ವತ್ಪ್ರಾಪ್ತ್ಯೈಕ ಪ್ರಯೋಜನ. ಇದು ತ್ವತ್ಪ್ರಾಪ್ತಿ ನಮಗೆ ಏನಪ್ಪ ನನಗೆ ಪ್ರಾಪ್ತಿ ಅನ್ನೋದು ತ್ವತ್ಪ್ರಾಪ್ತಿ ಇದೆಯಲ್ಲ, ನಿನ್ನನ್ನು ಪಡೆಯುವಂಥದ್ದು. ಅಲ್ಲಿ ಒಂದು ಮುಕ್ತ ಇದರಲ್ಲಿ ನಿನ್ನನ್ನು ಅನುಭವಿಸೋ ಒಂದು ಕೈಂಕರ್ಯ ಇದೆಯಲ್ಲ, ಅದು ಏಕ ಪ್ರಯೋಜನ. ನನ್ನ ಮನಸ್ಸಲ್ಲಿ ಅದೊಂದು ಬಿಟ್ಟು ಬೇರೆ ಯಾವ ಪ್ರಯೋಜನ ಮನಸ್ಸಲ್ಲಿ ಬರಬಾರ್ದು. ಏಕ ಪ್ರಯೋಜನ ಏನಪ್ಪ ಒಂದೇ ಅಂದರೆ ಏನು ಕೇಳಿದ್ರು ಒಂದೇ, ಭಗವಂತನಲ್ಲಿ ದಾಸ್ಯದಲ್ಲಿ ಕೈಂಕರ್ಯ ಮಾಡಬೇಕು, ಅವನ ದಾಸನಾಗಿರಬೇಕು. ಆ ಏಕ ಪ್ರಯೋಜನ ಇದೆಲ್ಲ ಅದರಲ್ಲೂ ನಾನು ಮಮ ದಿಹಿ ಸ್ಥಿರಂ ಕುರು, ನನ್ನ ಧಿಯನ್ನು ಅದರಲ್ಲಿ ಸ್ಥಿರವನ್ನು ಮಾಡು. ಎಲ್ಲಕ್ಕೂ ಸೇರಿಸ್ಕೋಬೇಕು, ಇದನ್ನು ಮಾಡಬೇಕು ಅದಕ್ಕೆ. ಆಮೇಲೆ ಪ್ರಯೋಜನಂ ತ್ವತೆ, ಅದಕ್ಕೇನು ಪ್ರಯೋಜನಪ್ಪ ಅದಕ್ಕೆ ಅಂತ ಅಲ್ಲಿಂದ ಪಡೆಯುವ ಪ್ರಯೋಜನ ಇದೆಯಲ್ಲ ಅದಕ್ಕೆ ಆ ಪ್ರಾಪ್ತಿ ಇದೆಯಲ್ಲ ಅದು ಸಹ ಏಕ ಪ್ರಯೋಜನ. ಆ ಪ್ರಯೋಜನವೂ ಸಹ ಏಕವಾದದ್ದು. ಅದಕ್ಕೆ ತ್ವತ್ಪ್ರಾಪ್ಯ ಏಕ ಅದಕ್ಕೆ ಅಡಿಯೋದು ಅದು ಒಂದದ್ದು ಇರಬೇಕು. ಅದರಲ್ಲಿ ನನಗೆ ಬರುವಂಥ ಪ್ರಯೋಜನ ಅಂದರೆ ಲಾಭ ಏನಿದೆಯಲ್ಲ ಅದು ಸಹ ನೀನೇ ಆಗಿರಬೇಕು, ಬೇರೆ ಯಾವುದೋ ಆಗಿರಬೇಕು, ನಿನ್ನ ಕೈಂಕರ್ಯವೇ ಆಗಿರಬೇಕು. ಅದಕ್ಕೆ ಅದು ಸಹ ಇರುವಂತೆ ಅಂದರೆ ಅದರಲ್ಲೂ ಸಹ ಸ್ವಾತ್ಮವನ್ನು ಇಲ್ಲ, ಭಾವನೆ ಇಲ್ಲದಂತೆ ಅದು ಸಹ ನೀನು ಕುರು ಮಾಡುವನಾಗೋ ನೀನು ಅಂತ ನಮ್ಮಳೆ. ಆಮೇಲೆ ಇಷ್ಟೆಲ್ಲ ಮಾಡಿಬಿಟ್ಟು ಇಲ್ಲಿರ್ಬೇಕಾದ್ರೆ ಅಲ್ಲಿ ಹೋಗಬೇಕು, ದೇವಸ್ಥಾನದಲ್ಲಿ ಇರಬೇಕಲ್ಲ ನಾವು. ಅವಾಗ ಏನು ಮಾಡೋದು, ಇಲ್ಲಿರ್ಬೇಕಾದ್ರೆ ಏನು ಅಂದರೆ
ಅಂದರೆ ಇಲ್ಲಿರಬೇಕಾದ್ರೂ ಸಹ ಅಲ್ಲಿ ಕೇಳ್ಕೊಂಡಿದ್ದಲ್ದೆ ಇಲ್ಲಿರಬೇಕಾದ್ರೂ ಸಹ ನಮಗೆ ಅಲ್ಲಿ ಹೋದ್ಮೇಲೆ ನಮಗೆ ಬಂದೇ ಬರುತ್ತೆ. ಯಾಕಂದರೆ ಅಲ್ಲಿ ಪರಿಪೂರ್ಣ ವಿಕಸಿತವಾಗಿರೋದ್ರಿಂದ ಧರ್ಮಭೂತ ಜ್ಞಾನ ಈ ಯಾವುದೂ ಬರೋದಿಲ್ಲ. ಇಲ್ಲಿರಬೇಕಾದ್ರೆ ಮನಸ್ಸು ಸ್ಥಿರವಾದ ಬುದ್ಧಿ ಇರಬೇಕು. ಯಾವ ಕಷ್ಟ ಬಂದರೂ ಸಹ ನೀನೇ ನಮಗೆ ಉಪಾಯ ಶರಣಾಗತಿ ಮಾಡಿದ್ಮೇಲೆ ನೀನನ್ನು ಕಾಪಾಡ್ತೀಯ. ಅದರಿಂದ ನಿನ್ನನ್ನೇ ನಿನ್ನ ಶೇಷತ್ವೇ ನನಗೆ, ನಿನ್ನ ದಾಸತ್ವೇ ನನಗೆ ಯಾವಾಗಲೂ ಇರಬೇಕು. ಮತ್ತು ನಿನ್ನಲ್ಲೇ ಮನಸ್ಸು ಧ್ಯೇಯ ಇರಬೇಕು. ನಿನ್ನನ್ನು ಪಡೆಯೋದು ಒಂದೇ ಪ್ರಯೋಜನ ಆಗಿರಬೇಕು, ಬೇರೆನೂ ಇರಬಾರ್ದು. ಅಷ್ಟಲ್ಲದೆ ಅದಕ್ಕೋಸ್ಕರ ಏನು ಮಾಡಬೇಕು ನಾನು, ನಿಷಿದ್ಧ ಕಾಮ್ಯರಹಿತಂ ಅಂತ ಹೇಳ್ತಾ ಅದಕ್ಕೆ ಒಂದಂದರೆ ನಿಷಿದ್ಧವಾದ ಕಾಮ್ಯಗಳು, ಅಕೃತ್ಯಾಕರಣ. ನಿಷಿದ್ಧ ಕಾಮ್ಯ ಅಂದರೆ ಅಕೃತ್ಯಾಕರಣ ಅಂತೆಲ್ಲ. ನಿಷಿದ್ಧ ಕಾಮ್ಯ, ನೀನು ಯಾವ್ಯಾವುದು ನಿಷಿದ್ಧ ಅಂತ ಇರುತ್ತೆಲ್ಲ ಅದು ಮತ್ತು ಇಲ್ಲಿ ಎರಡು ಥರ ಅರ್ಥವನ್ನು ಮಾಡ್ಬೋದು. ಇದರಲ್ಲಿ ನಿಷಿದ್ಧ ಕಾಮ್ಯರಹಿತ ವ್ಯಾಖ್ಯಾನದಲ್ಲಿ ನೋಡ್ಕೊಂಡು ಅದಕ್ಕೆ ನಿಷಿದ್ಧವಾದ ಕೆಲಸಗಳಲ್ಲಿ ಮನಸ್ಸು ಹೋಗದೆ ಇರೋದು ಕಾಮ್ಯರಹಿತ. ಅಂದರೆ ಯಾವುದು ಶಾಸ್ತ್ರಗಳಲ್ಲಿ ನಿಷಿದ್ಧವಾಗಿದೆಯೋ ಅದರಲ್ಲಿ ಮನಸ್ಸು ಹೋಗದೆ ಇರುವಂಥ ಕಾಮ್ಯರಹಿತ. ಮನಸ್ಸು ಅದರಲ್ಲಿ ರಹಿತವಾಗಿರ್ಬೇಕು, ಅದರಲ್ಲಿ ಆಸೆ ಇರಬಾರ್ದು. ಅದಕ್ಕೆ ಅದನ್ನು ಕುರು, ಅದನ್ನು ಸಹ ನೀನು ಮಾಡುವನಾಗು, ರಹಿತನ ಮಾಡೋದು ಅಷ್ಟೇ ಅಲ್ಲ. ಆಮೇಲೆ ನಿತ್ಯ ಕಿಂಕರಂ ಕಡೆಗೆ ಅದಕ್ಕೆ ನಿತ್ಯ ಕಿಂಕರಂ ಅಂದರೆ ನಿತ್ಯವಾದ ಕೈಂಕರ್ಯ. ಅಂದರೆ ಯಾವಾಗಲೂ ನಿನ್ನ ಕಿಂಕರತ್ವ ಅಂದರೆ ನಿನ್ನ ಕೈಂಕರ್ಯ. ಕಿಂಕರತ್ವ ಒಂದು ದಾಸ್ಯತ್ವ ಮೇಲೆ ಹೇಳ್ಬಿಟ್ವಿ. ಇಲ್ಲಿ ಕೈಂಕರ್ಯ ನಿತ್ಯ ಕಿಂಕರಂ ಅಂದರೆ ನಿನ್ನ ಕೈಂಕರ್ಯ ಇದೆಯಲ್ಲ ಅದನ್ನು ಯಾವಾಗಲೂ ನನಗೆ ನೀನು ಮಾಡುವನಾಗು. ನಿತ್ಯ ಕಿಂಕರಂ ನೀನು ಮಾಡುವನಾಗು. ಏನಪ್ಪ ಅಲ್ಲಿ ಹೋದ್ಮೇಲೆ ನಿತ್ಯ ಸಿಗುತ್ತಲ್ಲ ಅಂತ, ಅಲ್ಲಿ ಹೋದ್ಮೇಲೆ ನಿತ್ಯ ಕಿಂಕರ ಸಿಗುತ್ತೆ. ಇಲ್ಲಿರೋವರೆಗೆ ಏನಾಯಿತು, ಯಾವಾಗಲೂ ಭಗವತ್ ಕೈಂಕರ್ಯ ಇಲ್ಲ ಭಾಗವತ ಕೈಂಕರ್ಯ ನಿತ್ಯವಾಗೂ ಇರಬೇಕು. ನಿತ್ಯ ಪದವನ್ನು ಯಾಕೆ ಇಲ್ಲಿ ಹಾಕಿದ್ರು, ಇದು ನಿತ್ಯವಲ್ಲ ಇಲ್ಲಿಂದ ಅಂದರೆ ಅದನ್ನ ಥರ ವ್ಯಾಖ್ಯಾನದಲ್ಲಿ ಮುಂದಕ್ಕೆ ಹೇಳ್ಕೊಂಡು ಹೋಗೋದಲ್ಲಿ ಇಲ್ಲಿ ಇರುವವರೆಗೂ ನಿತ್ಯವಾಗಿರಬೇಕು, ಅಲ್ಲಿ ಹೋದ್ಮೇಲೆ ನಿತ್ಯ ಆಗೇ ಆಗುತ್ತೆ. ಇಲ್ಲಿರುವವರೆಗೂ ತಪ್ಪಬಾರದು ಅಂತ. ನಿತ್ಯ ಇಲ್ಲಿ ಅರ್ಥ ಏನಂದರೆ ವಿಚ್ಛಿನ್ನ ಇರಬಾರ್ದು ಅಂತ. ಇಲ್ಲಿರುವವರೆಗೂ ವಿಚ್ಛಿನ್ನ ಇಲ್ಲದೆ ಇರುವಾಗ ಅಲ್ಲಿ ಹೋದರೆ ಯಾವತ್ತೂ ವಿಚ್ಛಿನ್ನ ಬರೋದೇ ಇಲ್ಲ, ನಿತ್ಯ ಆಗೇ ಆಗುತ್ತೆ. ಅದಕ್ಕೆ ದೇಹಾವಸಾನದವರೆಗೂ ವಿಚ್ಛಿನ್ನವಿಲ್ಲದೆ ಇರುವಂತಹ ಭಗವತ್ ಕೈಂಕರ್ಯ ಭಾಗವತ ಕೈಂಕರ್ಯ ಅದನ್ನು ಮಾಡುವ ಥರ ಅದನ್ನು ನೀನು ನನಗೆ ಕೊಡುವನಾಗು. ಎಲ್ಲೂ ಸಹ ನಾನು ಇಲ್ಲ, ಎಲ್ಲವನ್ನೂ ನನ್ನನ್ನು ಮಾಡಿಸೋನಾಗು ಅಂದ್ಬಿಟ್ಟು ಅಂತ ಹೇಳ್ತಾರೆ. ಇದು ಸ್ವಲ್ಪ ವ್ಯಾಖ್ಯಾನವನ್ನು ಮುಂದೆ ಭಗವದ್ಗೀತೆ ಕೆಲವುದೆಲ್ಲ ಬರುತ್ತೆ ಇದರಲ್ಲಿ, ಮುಂದಿನ ಕ್ಲಾಸಲ್ಲಿ ನೋಡ್ಬೋದು. ಮತ್ತು ಭಾಷಿಕಾರರು ಹೇಳಿದ್ದನ್ನು ಇಲ್ಲಿ ಗದ್ಯದಲ್ಲಿ ಹೇಳಿದ್ದನ್ನು ಸ್ವಾಮಿ ಸ್ವಲ್ಪ ಬೇರೆ ಪದದಲ್ಲಿ ಹೇಳಿದ್ದಾರೆ. ಇದೆಲ್ಲನ ಮುಂದಿನ ಕ್ಲಾಸಲ್ಲಿ ಅನುಭವಿಸೋದಕ್ಕೆ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ವಾದಿದ್ವಿಪಶಿರೋಭಂಗ ಪಂಚಾನನ ಪರಾಕ್ರಮಃ ಶ್ರೀಮಾನ್ ವೆಂಕಟನಾಥಾರ್ಯಃ ಚಿರಂ ವಿಜಯತಾಂ ಭುವಿ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ ಕೇಶವಂ ಪ್ರತಿಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನಮಸ್ತೆ ಮಾಮ. ನಮಸ್ಕಾರ ಸರ್. ನಮಸ್ಕಾರ. ನಾಳೆ ನೋಡೋಣ.